ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. Dear trainees, welcomes you all for today classes. ತರಬೇತಿದಾರರೇ, ಇಂದಿನ ತರಗತಿಯಲ್ಲಿ ಮಾಸ್ ಪ್ರೊಡಕ್ಷನ್ಸ್ ಅಂಡ್ ನೆಸೆಸಿಟಿ ಆಫ್ ಇಂಟರ್ಚೇಂಜಬಿಲಿಟಿ. ಮಾಸ್ ಪ್ರೊಡಕ್ಷನ್ ಅಂದ್ರೆ ಏನು, ಅದರ ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು, ನೆಸೆಸಿಟಿ ಆಫ್ ಲಿಮಿಟ್ ಸಿಸ್ಟಮ್, ಇದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ದ ಕಂಟಿನ್ಯೂಯೇಷನ್ಸ್ ಆಫ್ ದ ಮಾಸ್ ಪ್ರೊಡಕ್ಷನ್ ಕ್ಲಾಸ್. ಟುಡೇ we will discuss the Indian standard system of limit and pits and its terminology. ಈ ತರಗತಿಯಲ್ಲಿ ಇಂಡಿಯನ್ ಸ್ಟ್ಯಾಂಡರ್ಡ್ ಸಿಸ್ಟಮ್ ಆಫ್ ಲಿಮಿಟ್ ಅಂಡ್ ಪಿಟ್ಸ್ ಟರ್ಮಿನಾಲಜಿ, ಇದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. At the end of this lesson, you shall be able to state the term under the BIS system of limits and pits. ಇಂದಿನ ತರಗತಿಯಲ್ಲಿ ಹೇಳಿದ BIS ಅಂದ್ರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಸಿಸ್ಟಮ್ ಅಂತ. ಇದರಲ್ಲಿ ಲಿಮಿಟ್ಸ್, ಪಿಟ್ಸ್ ಏನು ಅಂತ ತಿಳಿದುಕೊಳ್ಳೋಣ. ಡಿಫೈನ್ ಈಚ್ ಟರ್ಮ್ ಅಂಡರ್ ದ BIS ಸಿಸ್ಟಮ್ ಆಫ್ ಲಿಮಿಟ್ ಅಂಡ್ ಪಿಟ್. BIS ಸಿಸ್ಟಮ್, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಲಿಮಿಟ್ ಅಂಡ್ ಪಿಟ್ ಸಿಸ್ಟಮ್ಸ್ ನಲ್ಲಿ ಪ್ರತಿಯೊಂದು ಟರ್ಮ್ಸ್ ಏನಿದೆ, ಟರ್ಮಿನಾಲಜಿ ಅಂತ ಕರಿತೀವಿ, ಅದೇನು ಅಂತ ತಿಳಿದುಕೊಳ್ಳೋಣ. ನೋಡ್ತಾ ಹೋಗೋಣ ಮಕ್ಕಳೇ. ನಾವು ಲೆಟ್ ಅಸ್ ಕಮ್ ಟು ದಿ ಇಂಡಿಯನ್ ಸ್ಟ್ಯಾಂಡರ್ಡ್ ಸಿಸ್ಟಮ್ ಆಫ್ ಲಿಮಿಟ್ ಅಂಡ್ ಪಿಟ್ಸ್ ಟರ್ಮಿನಾಲಜಿನಲ್ಲಿ ಮೊದಲು ಬರ್ತಕ್ಕಂಥದ್ದು ಸೈಜ್. ಈಗ ಯಾವುದೇ ಒಂದು ಕಾಂಪೊನೆಂಟ್ ಅನ್ನ ನಾವು ತೆಗೆದುಕೊಂಡ್ರೆ, ಈಗ ಉದಾಹರಣೆಗೆ ಇಲ್ಲೊಂದು ವಸ್ತು ಇದೆ. ಈ ವಸ್ತು, ಇದರ ಸೈಜ್, ಈ ಸೈಜ್ ಅಂತ ಕೇಳ್ತೀವಿ. ಈ ಸೈಜ್ ಅಂದ್ರೆ ಇದಕ್ಕೆ ಯಾವುದಾದ್ರೂ ಒಂದು ಯೂನಿಟ್ ಇರಬೇಕಲ್ಲ. ಇಲ್ಲ MM ಅಲ್ಲಿ ಹೇಳಬೇಕು, ಇಲ್ಲ ಇಂಚಲ್ಲಿ ಹೇಳಬೇಕು, ಇಲ್ಲ ಮೀಟರಲ್ಲಿ ಹೇಳಬೇಕು. ಹಾಗಾಗಿ ಈ ಕಾಂಪೊನೆಂಟ್ ಅನ್ನು ಸೈಜ್, ದಟ್ ಮೀನ್ಸ್ it is a number expressed in a particular unit in a measurement of length. ಲೆಂತ್ ಮೆಜರ್ಮೆಂಟ್ ನಲ್ಲಿ ನಾವು ಏನು ಒಂದು ಯೂನಿಟ್ ಅನ್ನ, ಪರ್ಟಿಕ್ಯುಲರ್ ಯೂನಿಟ್ ನಲ್ಲಿ ಒಂದು ನಂಬರ್, ಸೇ 20, 30 mm, 50 mm. ಇಲ್ಲಿ 50 ಅನ್ನೋದೇನು, ಸೊ ದಟ್ ಇಸ್ ಎ ನಂಬರ್. ಅದಕ್ಕೆ ಒಂದು ಯೂನಿಟ್ ಸೇರಿಸ್ತೀವಲ್ಲ, 50 mm, 20 mm, half an inch, 1 inch, quarter inch, like that. Example, 20 mm, 10 mm, half inch, quarter inch, 3/4 inch, 1 inch. What is this? This is the size of the component. This is the size of the component. ಅರ್ಥ ಆಯ್ತಲ್ಲ? ಸೈಜ್ ಅಂದ್ರೆ ಇಟ್ ಇಸ್ ಎ ನಂಬರ್ ಎಕ್ಸ್ಪ್ರೆಸ್ಡ್ ಇನ್ ಎ ಪರ್ಟಿಕ್ಯುಲರ್ ಯೂನಿಟ್ ಇನ್ ಎ ಮೆಜರ್ಮೆಂಟ್ ಆಫ್ ಲೆಂತ್. ಈಗ ಒಂದು ವಸ್ತು ಇದೆ, ಒಂದು ಕಾಂಪೊನೆಂಟ್ ಇದೆ, ಇದ್ರದ್ದು ಥಿಕ್ನೆಸ್ ಏನು, ಈ ಥಿಕ್ನೆಸ್ ಮೆಜರ್ ಮಾಡಿದ್ರೆ ದಟ್ ಇಸ್ ದ ಸೈಜ್. ದಟ್ ಇಸ್ ದ ಸೈಜ್, ಫಸ್ಟ್ ಸೈಜ್. ಈ ಸೈಜ್ ಅನ್ನ ಹೇಳ್ಬೇಕಾದ್ರೆ ಅದಕ್ಕೆ ಒಂದು ನಂಬರ್ ಇರುತ್ತೆ, ಆ ನಂಬರೇ ಇಲ್ಲಿ ಸೈಜು. ಅದ್ರ ಜೊತೆಗೆ ನಾವು ಬರೀ ನಂಬರ್ ಹೇಳಿದ್ರೆ ಅರ್ಥ ಇರಲ್ಲ, ಅದ್ರ ಜೊತೆಗೆ ನಾವು ಏನನ್ನ ಸೇರಿಸಿ ಹೇಳಬೇಕು, ಯೂನಿಟ್ ಅನ್ನು ಸೇರಿಸಿ ಹೇಳಬೇಕಾಗುತ್ತೆ. 20 mm, 10 mm, ಲೈಕ್ ದಟ್. ಸೈಜ್ ಅಂದ್ರೆ ಅರ್ಥ ಆಯ್ತಲ್ವಾ? ನಾವು ಲೆಟ್ ಅಸ್ ಕಮ್ ಟು ದಿ ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಸಿಸ್ಟಮ್ ಆಫ್ ಲಿಮಿಟ್ಸ್ ಅಂಡ್ ಪಿಟ್ಸ್ ನಲ್ಲಿ ಬರ್ತಕ್ಕಂಥ ಟರ್ಮಿನಾಲಜಿಗಳು ಏನಿದೆ ಅಂತ ನೋಡ್ತಾ ಹೋಗೋಣ. ಸೊ ಇದು ಆಸ್ ಪರ್ BIS, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಸಿಸ್ಟಮ್ ಏನಿದೆ ಅದರಲ್ಲಿ ಬರ್ತಕ್ಕಂಥ ಒಂದು ಲಿಮಿಟ್ ಪಿಟ್ಸ್ ಟರ್ಮಿನಾಲಜಿ. ಇಲ್ಲಿ ಅನೇಕ ಪ್ಯಾರಾಮೀಟರ್ಸ್ ಅನ್ನ ನಾವು ನೋಡ್ತಾ ಹೋಗ್ಬೋದು. ಈಗ ಇಲ್ಲಿ ಒಂದು ಓಲ್ ಇದೆ. ಈಗ ದೊಡ್ಡದು ಏನು ಸೈಜ್ ನ ಇಲ್ಲಿ ತೋರಿಸಿದ್ರೆ ದಿಸ್ ಇಸ್ ಕಾಲ್ಡ್ ಓಲ್, ಬಿಗ್ ಸರ್ಕಲ್. ಈ ಸ್ಮಾಲ್ ಇದೆಯಲ್ಲ ಇಲ್ಲಿ, ಇದು ಸ್ಮಾಲ್, ದಿಸ್ ಇಸ್ ಕಾಲ್ಡ್ ಸಾಫ್ಟ್. ಇಲ್ಲಿ ಒಂದು ಓಲ್ ಅಂಡ್ ಒನ್ ಸಾಫ್ಟ್. ಸೊ ಮತ್ತೆ ಇಲ್ಲಿ ಒಂದು ಜೀರೋ ಲೈನ್ ಅಂತ ಕೊಟ್ಟಿದ್ದೀವಿ. ದಿಸ್ ಇಸ್ ಜೀರೋ ಲೈನ್ ಆರ್ ಲೈನ್ ಆಫ್ ಜೀರೋ ಡಿವಿಯೇಷನ್ಸ್ ಅಂತ ಕರಿತೀವಿ. ಇದರ ಮೇಲೆ ನಾವು, ನಾನು ಹಿಂದೆ ಹೇಳಿದ್ದೆ, ಲಿಮಿಟ್ ಅನ್ನುವಾಗ ಒಂದು ಸೈಜ್ಗೆ ಒಂದು ಸ್ವಲ್ಪ ಮಾರ್ಜಿನ್ ಅನ್ನ ಕೊಟ್ಟಿರ್ತೀವಿ ಡಿವಿಯೇಟ್ ಅನ್ನ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿದ್ದೆ. ಸೊ ಅದು ಯಾವುದರಿಂದ ಕೊಡ್ತಕ್ಕಂಥದ್ದು, ಆ ಜೀರೋ ಲೈನ್ ಇಂದ, ಅಂದ್ರೆ ಒಂದು ಪರ್ಟಿಕ್ಯುಲರ್ ಸೈಜ್ ಇಂದ ನಾವು ಕೊಡ್ತೀವಿ. ಅರ್ಥ ಆಯ್ತಾ? ಇಲ್ಲಿ ಹಾಗಾಗಿ ಒಂದು ಬೇಸಿಕ್ ಸೈಜ್ ಅಂತ ಕರಿತೀವಿ, ಮ್ಯಾಕ್ಸಿಮಮ್ ಡಯಾ ಅಂತ ಕರಿತೀವಿ, ಮಿನಿಮಮ್ ಡಯಾ ಅಂತ ಕರಿತೀವಿ, ಲೋಯರ್ ಡಿವಿಯೇಷನ್ಸ್ ಅಂತ ಒಂದಿದೆ, ಅಪ್ಪರ್ ಡಿವಿಯೇಷನ್ಸ್ ಅಂತ ಒಂದಿದೆ.
ಬೋತ್ ಪಾಸ್ ಸಾಫ್ಟ್ ಅಂಡ್ ಓಲ್ ಎರಡಕ್ಕೂ ಅಷ್ಟೇ. ಬೋತ್ ಪಾಸ್ ಸಾಫ್ಟ್ ಅಂಡ್ ಓಲ್. ಈಗ ಇಲ್ಲಿ ಒಂದು ಸಾಫ್ಟ್ ಇದೆ ಅಂದ್ರೆ ಇದಕ್ಕೆ ಒಂದು ಬೇಸಿಕ್ ಸೈಜ್ ಇರುತ್ತೆ, ಇದಕ್ಕೆ ಒಂದು ಅಪ್ಪರ್ ಡಿವಿಯೇಷನ್ಸ್ ಇರುತ್ತೆ, ಇದಕ್ಕೆ ಒಂದು ಲೋವರ್ ಡಿವಿಯೇಷನ್ಸ್ ಕೊಟ್ಟಿರ್ತಾರೆ, ಮತ್ತೆ ನಮಗೆ ಒಂದು ಟಾಲರೆನ್ಸ್ ಫಿಕ್ಸ್ ಆಗಿರುತ್ತೆ. ದಟ್ ಮೀನ್ಸ್ ಅಲೋಯನ್ಸ್ ಎಷ್ಟನ್ನ ನಾವು ಡಿವಿಯೇಟ್ ಆಗ್ಬೋದು ಸೈಜಲ್ಲಿ, ಸೊ ಅದು ಒಂದನ್ನು ಕೊಟ್ಟಿರ್ತಾರೆ. ಐದರ್ ಇಟ್ ಇಸ್ ಎ ಓಲಲ್ ಆದ್ರೂ ಅಷ್ಟೇ. ಈ ಓಲಲ್ನಲ್ಲಿ ಸೊ ಅಪ್ಪರ್ ಡಿವಿಯೇಷನ್ ಮೇಜರ್ ಡಯಾಮೀಟರ್, ಇದು ಮೇಜರ್ ಡಯಾಮೀಟರ್, ಇದು ಮೇಜರ್ ಇದು ಮೈನರ್ ಡಯಾಮೀಟರ್ ಒಳಗಡೆ ಇರ್ತಕ್ಕಂಥದ್ದು. ಸೊ ಇದರಲ್ಲಿ ಮೇಜರ್ ಡಯಾದಲ್ಲಿ ಅಪ್ಪರ್ ಡಿವಿಯೇಷನ್ಸ್ ಏನು ಕೊಟ್ಟಿದ್ದಾರೆ, ಲೋಯರ್ ಡಿವಿಯೇಷನ್ಸ್ ಏನು ಕೊಟ್ಟಿದ್ದಾರೆ, ಮತ್ತೆ ಇವೆರಡಕ್ಕಿರ್ತಕ್ಕಂಥ ಡಿಫ್ರೆನ್ಸ್ ಅಪ್ಪರ್ ಡಿವಿಯೇಷನ್ಸ್, ಮ್ಯಾಕ್ಸಿಮಮ್ ಲಿಮಿಟ್ ಸೈಜ್ ಅಂಡ್ ಮಿನಿಮಮ್ ಲಿಮಿಟ್ ಸೈಜ್, ಟಾಲರೆನ್ಸ್ ಅಂತ ಇಲ್ಲಿ ತೋರಿಸಿದ್ದಾರೆ. ಇದು ಒಂದು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ BIS ಲಿಮಿಟ್ಸ್ ಅಂಡ್ ಫಿಟ್ಸ್ ಟರ್ಮಿನಾಲಜಿ. ಈಗ ಇದರಲ್ಲಿ ಪ್ರತಿಯೊಂದು ಟರ್ಮ್ ಅನ್ನು ನಾನೀಗ ನಿಮಗೆ ಪರಿಚಯ ಮಾಡ್ತಾ ಹೋಗ್ತೀನಿ. ಈಗ ಸೈಜ್ ಅಂದ್ರೆ ಗೊತ್ತಾಯ್ತು. ಸೈಜ್ ಇಸ್ ಎ ನಂಬರ್ ಹ್ಯಾವಿಂಗ್ ಎ ಪರ್ಟಿಕ್ಯುಲರ್ ಯೂನಿಟ್ ಈಸ್ ಕಾಲ್ಡ್ ಸೈಜ್ ಅಂತ ನಾವು ಹೇಳಿ. ಇದು ಒಂದು ಸಿಲಿಂಡರ್, ಈ ಸಿಲಿಂಡರ್ನ ಸೈಜು ಒಂದು 40 ಅನ್ನೋದು ನಂಬರ್, mm ಅಂತಕ್ಕಂಥದ್ದು ಒಂದು ಯೂನಿಟ್. ದಿಸ್ ಇಸ್ ಕಾಲ್ಡ್ ಸೈಜ್. ಸೈಜ್ ಬಗ್ಗೆ ನಿಮಗೆ ಮನವರಿಕೆ ಆಯಿತು. ಈಗ ಉಳಿದ ನಮ್ಮ ಲಿಮಿಟ್ಸ್ ಅಂಡ್ ಫಿಟ್ ಸಿಸ್ಟಮ್ನಲ್ಲಿ ಉಳಿದ ಟರ್ಮ್ಸ್ ಅನ್ನು ನಾವು ನೋಡ್ತಾ ಹೋಗೋಣ. ಸೊ ಮೊದಲನೇದು ಲಿಮಿಟ್ಸ್ ಅಂಡ್ ಫಿಟ್ಸ್ ಟರ್ಮಿನಾಲಜಿಲಿ ಮೊದಲು ಬರ್ತಕ್ಕಂಥದ್ದು ಬೇಸಿಕ್ ಸೈಜ್. ನೋಡಿ, ಯಾವುದೇ ಒಂದು ಕಾಂಪೊನೆಂಟ್ ಅನ್ನ ನಿಮಗೆ ಡ್ರಾಯಿಂಗ್ ನಲ್ಲಿ ಕೊಟ್ಟಾಗ ಅದಕ್ಕೆ ಒಂದು ಬೇಸಿಕ್ ಸೈಜ್ ಅನ್ನ ಕೊಟ್ಟಿದೆ. ಈಗ ಇಟ್ ಇಸ್ ಎ ಕಾಂಪೊನೆಂಟ್, ಇದು ಒಂದು ಸಿಲಿಂಡರ್. ಸೊ ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಇದರದ್ದು ಲೆಂತ್ ಆಫ್ ದಿ ಕಾಂಪೊನೆಂಟ್ ಬಂದು ಒಂದು 40 mm ಇರಲಿ ಕಣ್ರಿ ಅಂತ ಹೇಳಿ. ಈ 40 ಅಂತ ಅನ್ನೋದು ಏನು ಕೊಟ್ಟಿದ್ದಾರೆ, ದಟ್ ಈಸ್ ದ ಬೇಸಿಕ್ ಸೈಜ್. ದಟ್ ಮೀನ್ಸ್ ಇಟ್ ಈಸ್ ದ ಸೈಜ್ ಬೇಸ್ಡ್ ಆನ್ ವಿಚ್ ದ ಡೈಮೆನ್ಷನಲ್ ಡಿವಿಯೇಷನ್ಸ್ ಆರ್ ಗಿವನ್. ಈ ಬೇಸಿಕ್ ಸೈಜ್ ಆಧಾರದ ಮೇಲೆನೆ ನಾವು ಡಿವಿಯೇಟ್ ಅನ್ನ ಮಾಡ್ತಕ್ಕಂಥದ್ದು. ಸೈಜ್ ಅನ್ನ ಮೇಲಕ್ಕೆ ಇಷ್ಟು, ಕೆಳಗಡೆಗೆ ಇಷ್ಟು ಅಂತ ಹೇಳಿ. ಎಕ್ಸಾಂಪಲ್, ಈಗ ಈ ಒಂದು ಕಾಂಪೊನೆಂಟ್ ಇದು ಸೈಜ್ 25 mm ಅಂತ ಇದೆ ಅನ್ಕೊಳ್ಳಿ. ಸೊ ದಿಸ್ ಈಸ್ ದಿ ಬೇಸಿಕ್ ಸೈಜ್ 25 mm ಕೊಟ್ಟಿದ್ದಾನೆ, ಇದು ಕಾಂಪೊನೆಂಟ್. ಸೊ ದಿಸ್ ಇದು ಲೆಂತ್, ಇದು ಹೈಟ್ ಎಷ್ಟಿದೆ ಅನ್ಕೊಳ್ಳಿ, ಇದು 25 mm ಇದೆ, ಅಲ್ಲಿ ಚಿತ್ರದಲ್ಲಿ ಕಾಣುತ್ತೆ. ಸೊ ಇದರ ಮೇಲೆ ನಾವು ಇಲ್ಲಿ ಡಿವಿಯೇಟ್ ಮಾಡಿದೀವಿ, ನಿಮಗೆ ಮಾರ್ಜಿನ್ ಅನ್ನ ಕೊಟ್ಟಿದ್ದೀವಿ ಮೇಲೆ ಕೆಳಗಡೆ ಹೋಗಕ್ಕೆ, +or-0.2 ಅಂತ ಹೇಳಿ. ಅಲ್ಲಿಗೆ ಬೇಸಿಕ್ ಸೈಜ್ ಅಂದ್ರೆ ಏನು, ಇಟ್ ಈಸ್ ದ ಸೈಜ್ ಬೇಸ್ಡ್ ಆನ್ ವಿಚ್ ದ ಡೈಮೆನ್ಷನಲ್ ಡಿವಿಯೇಷನ್ಸ್ ಆರ್ ಗಿವನ್. ಇದರ ಈ ಒಂದು ನಿರ್ದಿಷ್ಟಪಡಿಸಿದ ಅಳತೆಯ ಆಧಾರದ ಮೇಲೆ ನಿಮಗೆ ಮಾರ್ಜಿನ್ಸ್ ಅನ್ನು ಕೊಡ್ತಕ್ಕಂಥದ್ದು, ಡಿವಿಯೇಷನ್ಸ್ ಅನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದು. ದಟ್ ಈಸ್ ಕಾಲ್ಡ್ ಬೇಸಿಕ್ ಸೈಜ್. ಇನ್ನು ಈ ಲಿಮಿಟ್ ಅಂಡ್ ಫಿಟ್ಸ್ ನಲ್ಲಿ ಎರಡನೇ ಟರ್ಮ್ ಬರ್ತಕ್ಕಂಥದ್ದು ಆಕ್ಚುಯಲ್ ಸೈಜ್. ಈಗ ಇಲ್ಲಿ 25 ಕೊಟ್ಟಿದ್ದೀವಿ, ಅದು ಬೇಸಿಕ್ ಸೈಜ್. ಮತ್ತೆ ಅಲ್ಲಿ ಡಿವಿಯೇಷನ್ಸ್ ಅನ್ನು ಕೊಟ್ಟಿದ್ದಾರೆ ಪಕ್ಕದಲ್ಲಿ ನೋಡಿ ನಿಮಗೆ, +or-0.2. ಸೊ ಆಪರೇಟರ್ಗೆ ಏನು ಕೊಟ್ಟಿದ್ದಾರೆ, ಪರ್ಮಿಷನ್ಸ್ ಅನ್ನು ಕೊಟ್ಟಿದ್ದಾರೆ. ಈ 25 mm ಅನ್ನ ಎಲ್ಲರೂ ಮಾಡ್ಲಿಕ್ಕಾಗಲ್ಲ, ಹಾಗಾಗಿ ನಾವು ಒಂದು ಸ್ಟ್ಯಾಂಡರ್ಡ್ ಅನ್ನು ಫಿಕ್ಸ್ ಮಾಡ್ಕೊಂಡಿದೀವಿ. ಇದರಲ್ಲಿ ನಿಮಗೆ +0.2 ಬೇಕಾದ್ರೂ ಮೇಲೆ ಹೋಗ್ಬೋದು, -0.2 ಬೇಕಾದ್ರೂ ಕೆಳಗಡೆ ಬರ್ಬೋದು ಅಂತ ಅರ್ಥ. ಸೊ ಹಾಗಾಗಿ ಈಗ ಆಕ್ಚುಯಲ್ ಸೈಜ್ ಅಂದ್ರೆ ಏನು ನೋಡೋಣ. ಆಕ್ಚುಯಲ್ ಸೈಜ್ ಅಂದ್ರೆ ಸೈಜ್ ಆಫ್ ದ ಕಾಂಪೊನೆಂಟ್ ಬೈ ಆಕ್ಚುಯಲ್ ಮೆಜರ್ಮೆಂಟ್ ಆಫ್ಟರ್ ಇಟ್ ಇಸ್ ಮ್ಯಾನುಫ್ಯಾಕ್ಚರ್. ಈಗ ಈ ವಸ್ತುವನ್ನು ನನಗೆ ಕೊಟ್ಟರು, ಇದನ್ನ 25 ಮಾಡು ಅಂತ ಹೇಳಿ ಕೊಟ್ಟರು. 25 mm ಸೈಜು 25ಗೆ ಮಾಡ್ಬೋದು, ಬಟ್ ಎಲ್ಲರೂ 25 ಮಾಡೋಕ್ಕಾಗಲ್ಲ. ಅದರಿಂದ ಏನು ಕೊಟ್ಟಿದ್ದಾರೆ, ಸ್ವಲ್ಪ ಮಾರ್ಜಿನ್ಸ್ ಅನ್ನು ಕೊಟ್ಟಿದ್ದಾರೆ, ಡಿವಿಯೇಟ್ ಮಾಡಿದ್ದಾರೆ ಸೈಜ್ ಅನ್ನು. ಹಾಗಾಗಿ ನಾನು ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ ನಂತರ ಏನು ಮಾಡಿದ್ದೀನಿ, ಇದನ್ನ ಮೆಜರ್ಮೆಂಟ್ಸ್ ಅನ್ನ ಮಾಡ್ತಾ ಇದ್ದೀನಿ. ಇಟ್ ಶುಡ್ ಬಿ ಬಿಟ್ವೀನ್ ದ 2 ಲಿಮಿಟ್ಸ್ ಆಫ್ ಸೈಜ್. 2 ಲಿಮಿಟ್ ಸೈಜ್ ಒಳಗಡೆ ಇರಬೇಕು. 25.2 ಇಂದ 24.98 ಒಳಗಡೆ ಇರಬೇಕು. ಅದು ಯಾವಾಗ ನಮಗೆ ಗೊತ್ತಾಗುತ್ತೆ, ಅದು ನಾವು ಆಪರೇಟರ್ ಚೆಕ್ ಮಾಡಿದಾಗ. ನೋಡಿ, ಈಗ ಕ್ಯಾಲಿಪರ್ ಇಟ್ಕೊಂಡು ಇದನ್ನ ಏನ್ ಮಾಡ್ತಾ ಇದೀವಿ, ಈ ಸೈಜ್ ಅನ್ನ ಚೆಕ್ ಮಾಡ್ತಾ ಇದ್ದೀವಿ. ಇದು ಯಾವುದರ ಒಳಗಡೆ ಇರಬೇಕು, ಈ ಲಿಮಿಟ್ ಸೈಜ್ ಒಳಗಡೆ ಇರಬೇಕು. ದಟ್ ಈಸ್ ಕಾಲ್ಡ್ ಆಕ್ಚುಯಲ್ ಸೈಜ್. ಅಂದ್ರೆ ಸೈಜ್ ಆಫ್ ದ ಕಾಂಪೊನೆಂಟ್ ಬೈ ಆಕ್ಚುಯಲ್ ಮೆಜರ್ಮೆಂಟ್ ಈಸ್ ಆಫ್ಟರ್ ಇಟ್ ಈಸ್ ಮ್ಯಾನುಫ್ಯಾಕ್ಚರ್ಡ್. ಇದನ್ನ ತಯಾರು ಮಾಡಾದ ಮೇಲೆ, ಇದನ್ನ ನಾವು ಫಿನಿಶ್ ಮಾಡಾದ ಮೇಲೆ
ಇದನ್ನ ನಾವು ಈಗ ಮೆಜರ್ ಮಾಡಿದಾಗ ಇದು ಏನು ಸೈಜನ್ನು ತೋರಿಸ್ತಾ ಇದೆ, ದಟ್ ಈಸ್ ಕಾಲ್ಡ್ ಆಕ್ಚುಯಲ್ ಸೈಜ್. ದಟ್ ಈಸ್ ಕಾಲ್ಡ್ ಆಕ್ಚುಯಲ್ ಸೈಜ್. ಇದು ಅಕ್ಸೆಪ್ಟ್ ಆಗ್ಬೇಕಾದ್ರೆ ಅದು ಬೇರೆ ಪ್ರಶ್ನೆ. ಇದು ಅಕ್ಸೆಪ್ಟ್ ಆಗ್ಬೇಕಾದ್ರೆ ಆ ಲಿಮಿಟ್ ಒಳಗಡೆ ಇರಬೇಕು. ಆಕ್ಚುಯಲ್ ಸೈಜ್ ಅಂದ್ರೆ ಗೊತ್ತಾಯ್ತಾ? ಈಗ ಬೇಸಿಕ್ ಸೈಜ್ ಅಂದ್ರೆ ಇದು 25 ಕೊಟ್ಟಿದ್ದೀನಿ. ಈಗ ನೀವು ಜಾಬ್ ಕೊಟ್ಟಿದ್ದೀನಿ, ಜಾಬ್ ಮಾಡಿದ್ದೀರಿ. ಈಗ ಈ ಜಾಬ್ ಕೊಟ್ಟಿದ್ದೀನಿ, ನಾನು ನಿಮಗೆ ಈ ಜಾಬ್ ಕೊಟ್ಟಿದ್ದೀನಿ. ಈ ಜಾಬ್ ನೋಡಪ್ಪ, ಇದು ಇಲ್ಲಿಂದ ಇಲ್ಲಿಗೆ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಒಂದು 65 mm ಇರಬೇಕು ಅಂತ ಹೇಳಿದ್ದೀನಿ ನಾನು. ಸೊ ನಿಮಗೆ ಡಿವಿಯೇಷನ್ಸ್ ಕೂಡ ಕೊಟ್ಟಿದ್ದೀನಿ. ಆದರೆ ನೀವು ಎಲ್ಲ ಫಿನಿಶ್ ಆಗಿದೆ, ಈಗ ಕ್ಯಾಲಿಪರ್ ಹಿಡಿದು ಮೆಜರ್ ಮಾಡ್ತಾ ಇದ್ದೀರಿ. ಸೊ ಆಗ ನಿಮಗೆ ಏನು ತೋರಿಸ್ತಾ ಇದೆ ಇನ್ಸ್ಟ್ರೂಮೆಂಟ್ನಲ್ಲಿ ಮೆಜರ್ಮೆಂಟ್ ಮಾಡುವಾಗ, ದಟ್ ಈಸ್ ಆಕ್ಚುಯಲ್ ಸೈಜ್. ದಟ್ ಈಸ್ ಆಕ್ಚುಯಲ್ ಸೈಜ್. ಸೊ ಎಕ್ಸಾಂಪಲ್ ನಿಮಗೆ 25 ± 0.2 ಅಂತ ಕೊಟ್ಟಿದ್ದೀನಿ. ಇಸ್ ದ ಡಿವಿಯೇಷನ್ಸ್ ಆಫ್ ದ ಹೋಲ್ ಆಫ್ 25 mm ಡಯಾಮೀಟರ್. ಸಿ, ಒಂದು ಹೋಲ್ದು ಈ ಡಿವಿಯೇಷನ್ಸ್ ಏನಿದೆ 25 mm ಡಯಾಮೀಟರ್ಸ್ ಈ ಚಿತ್ರದಲ್ಲಿ ನಾನು ತೋರಿಸಿದ್ದೀನಿ. ದಿಸ್ ಮೀನ್ಸ್ ದಟ್ ದ ಹೋಲ್ ಈಸ್ ಅಕ್ಸೆಪ್ಟಬಲ್ ಸೈಜ್ ಇಫ್ ದ ಡೈಮೆನ್ಷನ್ ಈಸ್ ಇನ್ ಬಿಟ್ವೀನ್. ಈ ಹೋಲ್ ಯಾವಾಗ ಅಕ್ಸೆಪ್ಟ್ ಆಗುತ್ತೆ ನಮಗೆ? ಡಿವಿಯೇಷನ್ ± ಕೊಟ್ಟಿದ್ದಾರಲ್ಲ. ಸೊ 25.2 mm ಇಂದ ಪ್ಲಸ್ ಮಾಡಿದಾಗ 25.2, ಮೈನಸ್ ಮಾಡಿದಾಗ 24.8 mm. 24.8 mm. ಸೊ ಮೇ ಬಿ ನಾನು ಇಲ್ಲಿ ಹೇಳಿದಾಗ 25 ± 0.2 ಅಂತ ಹೇಳಿದ್ದೀನಿ. ಇದು 25.2 ಇರ್ಬೋದು ಅಥವಾ 24.80 mm ಇರ್ಬೋದು. ಸೊ 80, 81, 25.9 ಲೈಕ್ ದಟ್ ಅಪ್ ಟು ಎಲ್ಲಿಂದ ಅಲ್ಲಿಂದ 24.8 ಇಂದ 25.2 ಒಳಗಡೆ ನೀವು ಫಿನಿಶ್ ಮಾಡಿದ್ರೆ ಅದು ಅಕ್ಸೆಪ್ಟ್. ಅದನ್ನು ಮೀರಿದ್ರೆ, ಆ ಲಿಮಿಟನ್ನು ಮೀರಿದ್ರೆ ಇಟ್ ಡಸ್ ನಾಟ್ ಅಕ್ಸೆಪ್ಟ್. ಅಂದರೆ ಈಗ ನೀವು ಏನು ಮೆಜರ್ಮೆಂಟ್ ಮಾಡ್ತಾ ಇದ್ದೀರಿ, ಈ ಮೆಜರ್ಮೆಂಟ್ ಮಾಡಿದಾಗ ಎಷ್ಟಿದೆ ಡೈಮೆನ್ಷನ್, ಅದನ್ನು ನಾವೇನಂತ ಕರಿತೀವಿ? ಆಕ್ಚುಯಲ್ ಸೈಜ್ ಅಂತ ನಾವು ಕರಿತೀವಿ. ಸೊ ಮುಂದಿನ ಟರ್ಮನ್ನು ನೋಡೋಣ. ಇಲ್ಲಿ ಲಿಮಿಟ್ ಆಫ್ ಸೈಜ್ ಅಂತ ಕರೆದ್ವಿ. ಎರಡನೇದು ಲಿಮಿಟ್ ಆಫ್ ಸೈಜ್ ಅಂದರೆ extreme permissible sizes within which the operator expected to make the component. ಲಿಮಿಟ್ ಆಫ್ ಸೈಜ್ ಅಂದರೆ ನಿಮಗೆ ಏನ ±0.2 ಅಂತ ಏನು ಕೊಟ್ಟಿದ್ವಿ, ಇದು ನಿಮಗೆ ಪರ್ಮಿಸಿಯಬಲ್ ಸೈಜ್ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಫಿನಿಶ್ ಮಾಡಲಿಕ್ಕೆ. ಪರ್ಮಿಸಿಯಬಲ್ ಸೈಜ್ 24.8 ಇಂದ 25.2 ವರೆಗೆ ನಿಮ್ಗೆ ಏನು ಕೊಟ್ಟಿದ್ದೀವಿ? ಲಿಮಿಟ್ ಸೈಜನ್ನು ಕೊಟ್ಟಿದ್ದೀವಿ. ಸೊ ದಟ್ ಮೀನ್ಸ್ ಎಕ್ಸ್ಟ್ರೀಮ್ ಪರ್ಮಿಸಿಯಬಲ್ ಸೈಜಸ್ ವಿತ್ ಇನ್ ವಿಚ್ ದ ಆಪರೇಟರ್ ಎಕ್ಸ್ಪೆಕ್ಟೆಡ್ ಟು ಮೇಕ್ ದ ಕಾಂಪೊನೆಂಟ್. ಇಲ್ಲಿ ಎರಡು ಲಿಮಿಟ್, ಒಂದು ಅಪ್ಪರ್ ಲಿಮಿಟ್ ಇದೆ, ಇನ್ನೊಂದು ಲೋಯರ್ ಲಿಮಿಟ್. ನಿಮಗೆ ಅಪ್ಪರ್ ಲಿಮಿಟ್ ಎಷ್ಟು ಹೇಳಿದ್ವಿ? ಅಲ್ಲಿ 25.2 ಹೇಳಿದ್ವಿ. ಲೋಯರ್ ಲಿಮಿಟನ್ನು ಎಷ್ಟು ಹೇಳಿದ್ವಿ? 24.80 mm ಹೇಳಿದ್ವಿ, ಹೌದಲ್ವಾ? ಸೊ ದಟ್ ಈಸ್ ದ ಲಿಮಿಟ್ ಸೈಜ್. ದಟ್ ಈಸ್ ದ ಲಿಮಿಟ್ ಸೈಜ್. ಅಂದರೆ ಇದು ಫಿಕ್ಸ್ ಆಗೋದು ಯಾವುದರ ಮೇಲೆ? ಬೇಸಿಕ್ ಸೈಜ್ ಮೇಲೆ ಫಿಕ್ಸ್ ಆಗುತ್ತೆ. ಬೇಸಿಕ್ ಸೈಜ್ ಮೇಲೆ ಫಿಕ್ಸ್ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಅಪ್ಪರ್ ಲಿಮಿಟ್ ಅಂಡ್ ಲೋವರ್ ಲಿಮಿಟ್ ಅಂತ ನಾವು ಕರಿತೀವಿ. ಸೊ ಈ ಲಿಮಿಟ್ ಸೈಜನ್ನು ಇಲ್ಲಿ ಚಿತ್ರದಲ್ಲಿ ಮತ್ತೆ ಒಂದ್ಸಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಹೋಲ್ ಇದೆ. ಸೊ ಸೇ ಈ ಥರ ಒಂದು ಕಾಂಪೊನೆಂಟು, ಈ ಕಾಂಪೊನೆಂಟ್ ಹೋಲು. ಸೊ ಇದೇ 25 mm ಇದೆ ಇದು. ಸೊ ಇದಕ್ಕೆ ನಿಮಗೆ ಡಿವಿಯೇಷನ್ಸನ್ನು ಎಷ್ಟು ಕೊಟ್ಟಿದ್ದಾನೆ? ±0.2 ಅಂತೇಳಿ ಡಿವಿಯೇಷನ್ಸನ್ನು ಕೊಟ್ಟಿದ್ದಾನೆ ಈ ಹೋಲ್ಗೆ, ನನ್ನ ಕೈಯಲ್ಲಿರ್ತಕ್ಕಂಥ ಹೋಲ್ಗೆ. ಸೊ ದಿಸ್ ಮೀನ್ಸ್ ದಟ್ ಹೋಲ್ ಈಸ್ ಅಕ್ಸೆಪ್ಟಬಲ್ ಸೈಜ್ ಇಫ್ ಇಟ್ಸ್ ಡೈಮೆನ್ಷನ್ ಈಸ್ ಬಿಟ್ವೀನ್ 25.2 ಮತ್ತು 24.8 ಒಳಗಡೆ ಇದ್ದರೆ ಮಾತ್ರ ಈ ಒಂದು ಹೋಲು ಏನಾಗುತ್ತೆ? ಅಕ್ಸೆಪ್ಟ್ ಆಗುತ್ತೆ. ಅದನ್ನೇ ನಾವೇನಂತ ಕರಿತೀವಿ? ದಟ್ ಈಸ್ ಕಾಲ್ಡ್ ಲಿಮಿಟ್ಸ್ ಆಫ್ ಸೈಜ್. ಈಗ 25.2 ಅಂತಕ್ಕಂಥದ್ದು ಅಪ್ಪರ್ ಲಿಮಿಟು, 24.8 ಅಂತಕ್ಕಂಥದ್ದು ಲೋವರ್ ಲಿಮಿಟ್ ಸೈಜ್, ಆ ಒಂದು ಕಾಂಪೊನೆಂಟ್ ಈ ಒಂದು ಹೋಲ್ಗೆ. ಸೊ ಇನ್ನು ನೆಕ್ಸ್ಟ್ ಟರ್ಮ್ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜ್ ಅಂತ ಬರೋಣ. ಈ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜ್ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಕಾಂಪೊನೆಂಟ್ ಇದೆ. ಸೊ ಈ ಹೋಲ್ನಲ್ಲಿ ಒಂದು ಬೇಸಿಕ್ ಸೈಜ್ ಇದೆ. ಬೇಸಿಕ್ ಸೈಜ್ ಇಟ್ ಇಸ್ 25 mm ಅಂತ ಈಗ ಆಲ್ರೆಡಿ ನಾವು ನೋಡಿದ್ವಿ ಒಂದು ಕಾಂಪೊನೆಂಟ್. ಅದರಲ್ಲಿ ಮಿನಿಮಮ್ ಲಿಮಿಟ್ ಸೈಜು 24.8 ಅಂತ ಕರ್ಕೊಂಡ್ವಿ. ಇನ್ನೊಂದು ಮ್ಯಾಕ್ಸಿಮಮ್ ಲಿಮಿಟ್ ಸೈಜ್ ಎಲ್ಲಿವರೆಗೆ? 25.2 ವರೆಗೆ ಮ್ಯಾಕ್ಸಿಮಮ್ ಲಿಮಿಟ್ ಸೈಜ್. ಸೊ ದಟ್ ಈಸ್ ಕಾಲ್ಡ್, ಅಂದರೆ ಬೇಸಿಕ್ ಸೈಜ್ಗೆ ಒಂದು ಮಿನಿಮಮ್ ಲಿಮಿಟ್ ಸೈಜ್ ಆಯಿತು, ಇನ್ನೊಂದು ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜ್ ಆಯಿತು. ಅಂದರೆ ಇಟ್ ಈಸ್ ದ ಗ್ರೇಟರ್ ಆಫ್ ದ 2 ಲಿಮಿಟ್ ಸೈಜ್. ಮ್ಯಾಕ್ಸಿಮಮ್ ಲಿಮಿಟ್ ಸೈಜ್ ಅಂದರೆ ಗ್ರೇಟರ್ ಆಫ್ ದ 2 ಲಿಮಿಟ್ ಸೈಜ್. ದಟ್ ಈಸ್ ಕಾಲ್ಡ್ ಮ್ಯಾಕ್ಸಿಮಮ್ ಲಿಮಿಟ್ ಸೈಜ್.
ಅಂದ್ರೆ ದ ಲಾರ್ಜೆಸ್ಟ್ ಪರ್ಮಿಸಿಬಲ್ ಸೈಜ್ ಫಾರ್ ಎ ಡೈಮೆನ್ಷನ್ ಇಸ್ ಕಾಲ್ಡ್ ಅಪ್ಪರ್ ಆರ್ ಐ ಆರ್ ಮ್ಯಾಕ್ಸಿಮಮ್ ಲಿಮಿಟ್. ನೋಡಿ, ಲಾರ್ಜೆಸ್ಟ್ ಪರ್ಮಿಸಿಬಲ್ 25.2 ಅಷ್ಟೇ, ಅದ್ರ ಮೇಲೆ ನೀವು ಹೋಗೋಕ್ಕಾಗಲ್ಲ. ಅದನ್ನೇ ನಾವೇನಂತ ಕರಿತೀವಿ? ಅಪ್ಪರ್ ಲಿಮಿಟು, ಐ ಲಿಮಿಟು, ಮ್ಯಾಕ್ಸಿಮಮ್ ಲಿಮಿಟು ಅಂತ ನಾವು ಕರಿತೀವಿ. ಈ ಮ್ಯಾಕ್ಸಿಮಮ್ ಲಿಮಿಟ್ ಮತ್ತೆ ಮಿನಿಮಮ್ ಲಿಮಿಟ್ ಇರತಕ್ಕಂಥ ಡಿಫರೆನ್ಸ್ ನೋಡಿ ಇಲ್ಲಿ ಚಿತ್ರದಲ್ಲಿ ತೋರಿಸಿದ್ವಿ. ದಿಸ್ ಇಸ್ ಕಾಲ್ಡ್ ದ ಟಾಲರೆನ್ಸ್. ಇದನ್ನ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ದಟ್ ಇಸ್ ದ ಲಿಮಿಟ್. ಅಲ್ಲಿಂದ ಅಲ್ಲಿವರೆಗೆ ಯಾವುದು ಅದು ಜೀರೋ ಲೈನ್ ಮೇಲೆ ಕೊಟ್ಟಿರ್ತಕ್ಕಂಥದ್ದು. ಜೀರೋ ಲೈನ್ ಮೇಲೆ ಅದು ಫಂಡಮೆಂಟಲ್ ಡಿವಿಯೇಷನ್ಸ್ ಅಲ್ಲಿ ನೆಕ್ಸ್ಟ್ ಬರುತ್ತೆ, ಅದ್ರ ಬಗ್ಗೆ ನಿಮಗೆ ಹೇಳ್ತೀನಿ. ಸೊ ದಿಸ್ ಇಸ್ ದ ಅಪ್ಪರ್ ಡಿವಿಯೇಷನ್. ಜೀರೋ ಇಂದ ಮ್ಯಾಕ್ಸಿಮಮ್ ಲಿಮಿಟ್ ಅವ್ರಿಗೆ ಏನಿದೆ ಅದು ಅಪ್ಪರ್ ಡಿವಿಯೇಷನ್ಸ್. ಜೀರೋ ಲೈನ್ ಇಂದ ಅಂದ್ರೆ ಬೇಸಿಕ್ ಸೈಜ್ ಇಂದ ಮಿನಿಮಮ್ ಲಿಮಿಟ್ ಆಫ್ ಹೋಲ್ ಸೈಜ್ ಅವ್ರಿಗೆ ಏನಿದೆ ಅದನ್ನ ಲೋವರ್ ಡಿವಿಯೇಷನ್ಸ್ ಅಂತ ನಾವು ಕರಿತೀವಿ. ಈಗ ಮ್ಯಾಕ್ಸಿಮಮ್ ಲಿಮಿಟ್ ಸೈಜ್ ಅಂದ್ರೆ ಅದೇ ರೀತಿ ಮಿನಿಮಮ್ ಲಿಮಿಟ್ ಸೈಜ್ ಅನ್ನ ಬಂದ್ರೆ ಇಟ್ ಈಸ್ ದ ಸ್ಮಾಲರ್ ಆಫ್ ದ ಟೂ ಲಿಮಿಟ್ ಸೈಜ್. ಸ್ಮಾಲರ್ ಅಂದ್ರೆ ಯಾವ್ದು? ಇಲ್ಲಿ 25.2 24.8 24.8 mm ಇಸ್ ದ ಸ್ಮಾಲರ್ ನಿಮಗೆ ಕೊಟ್ಟಿರೋದು. ಆ ಸೈಜ್ ಒಳಗಡೆ ಇದ್ರೆ ಮಾತ್ರ ಅದನ್ನ ನಾವೇನಂತ ಕರಿತೀವಿ? ಲೋವರ್ ಲಿಮಿಟ್ ಸೈಜ್. It is the smaller of the two limit of size, that is smallest size is called lower limit or minimum limit ಅಂತ ನಾವು ಕರಿತೀವಿ. ಅಲ್ಲಿ ಅದನ್ನೇ ಲೋಯರ್ ಡಿವಿಯೇಷನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಬರುತ್ತೆ ನಿಮಗೆ ಅಂದ್ರೆ ಬೇಸಿಕ್ ಸೈಜ್ ಇಂದ ಮಿನಿಮಮ್ ಲಿಮಿಟ್ ಅವ್ರಿಗೆ ಏನಿದೆ ಅದನ್ನ ಲೋವರ್ ಡಿವಿಯೇಷನ್ಸ್ ಅಂತ ಕೂಡ ನಾವು ಕರಿತೀವಿ. ಇವೆರಡು ಟರ್ಮ್, ಮ್ಯಾಕ್ಸಿಮಮ್ ಲಿಮಿಟ್ ಸೈಜು, ಮಿನಿಮಮ್ ಲಿಮಿಟ್ ಸೈಜ್. ಈ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ಲಿಮಿಟ್ ಸೈಜ್ ನಲ್ಲಿ ನಿಮಗೆ ಮಕ್ಕಳೇ ಇಲ್ಲಿ ಒಂದು ಚಾರ್ಟ್ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಒಂದು ಕಡೆ ಸೈಜ್ ಆಫ್ ದಿ ಕಾಂಪೊನೆಂಟ್ ಇದೆ. ಅಪ್ಪರ್ ಡಿವಿಯೇಷನ್ಸ್ ಹೇಳಿದೆ, ಲೋವರ್ ಡಿವಿಯೇಷನ್ಸ್ ಹೇಳಿದೆ, ಮ್ಯಾಕ್ಸಿಮಮ್ ಲಿಮಿಟ್ ಸೈಜ್ ಹೇಳಿದೆ, ಮಿನಿಮಮ್ ಲಿಮಿಟ್ ಸೈಜ್ ಹೇಳಿದೆ. ಈಗ ಅಪ್ಪರ್ ಡಿವಿಯೇಷನ್ ಅಂಡ್ ಮ್ಯಾಕ್ಸಿಮಮ್ ಲಿಮಿಟ್, ಲೋವರ್ ಡಿವಿಯೇಷನ್ ಅಂಡ್ ಮಿನಿಮಮ್ ಲಿಮಿಟ್ ಸೈಜ್, ಇದನ್ನ ಹೇಗೆ ನೀವು ತಿಳ್ಕೊಳ್ತೀರಿ, ಅರ್ಥೈಸ್ಕೊಳ್ತೀರಿ ಅನ್ನೋದನ್ನ ನೋಡೋಣ. ಇಲ್ಲಿ ಈಗ ಒಂದು ಕಾಂಪೊನೆಂಟ್ ಇದೆ, ಇದು ಒಂದು ಕಾಂಪೊನೆಂಟ್. ಈ ಕಾಂಪೊನೆಂಟ್ ನಲ್ಲಿ 20 mm ಇಸ್ ದ ಸೈಜ್ ಆಫ್ ಹೋಲ್ ಅಂತ ಅನ್ಕೊಳ್ಳಿ, ಆರ್ ಡಯಾಮೀಟರ್ ಆಫ್ ದಿ ಸಾಫ್ಟ್ ಅಂತ ಅನ್ಕೊಳ್ಳಿ, ಅಥವಾ ಲೆಂತ್ ಅಂತ ಅನ್ಕೊಳ್ಳಿ. ಇಲ್ಲಿ ನಿಮಗೆ ಅವನು ಡಿವಿಯೇಷನ್ಸ್ ಅನ್ನ ಕೊಟ್ಟಿದ್ದಾನೆ, ಪರ್ಮಿಟ್ ಅನ್ನ ಕೊಟ್ಟಿದ್ದಾನೆ, ನಿಮಗೆ ಮಾರ್ಜಿನ್ಸ್ ಅನ್ನ ಕೊಟ್ಟಿದ್ದಾನೆ. ಏನ್ ಮಾರ್ಜಿನ್ಸು? +0.008 -0.005 ಅಂತ ಕೊಟ್ಟಿದ್ದಾನೆ. ಇಲ್ಲಿ ಈ +0.008 ಅಂದ್ರೆ ಅಲ್ಲಿವರೆಗೆ ಹೋಗ್ಬೋದು ನಿಮಗೆ ಅಪ್ಪರ್ ಡಿವಿಯೇಷನ್ಸ್. ಅದು ಅಂದ್ರೆ ಬೇಸಿಕ್ ಸೈಜ್ ಇಂದ 20 ಇಂದ +0.008 ಹೋಗ್ಬೋದು. ದಟ್ ಈಸ್ ಕಾಲ್ಡ್ ಅಪ್ಪರ್ ಡಿವಿಯೇಷನ್ ಕೊಟ್ಟ ನೋಡಿ ಇಲ್ಲಿ. ದಿಸ್ ಇಸ್ +0.008. ಲೋವರ್ ಡಿವಿಯೇಷನ್ಸ್ ಅವನೇ ಕೊಟ್ಟಿದ್ದಾನೆ. ಅಲ್ಲಿ ಹಿಂದೆ ಒಂದು ಎಕ್ಸಾಂಪಲ್ ಅಲ್ಲಿ ಪ್ಲಸ್ ಆರ್ ಮೈನಸ್ ಅಂತ ಕೊಟ್ಟಿದ್ವಿ. ಇಲ್ಲಿ ಪ್ಲಸ್ಸೇ ಬೇರೆ ಕೊಟ್ಟ, ಮೈನಸ್ಸೇ ಬೇರೆ ಕೊಟ್ಟ. 20 ಇಂದ ಮ್ಯಾಕ್ಸಿಮಮ್ ಎಷ್ಟು ಹೋಗ್ಬೋದು? +0.008. 20 ಇಂದ ಕೆಳಗಡೆ ಎಷ್ಟು ಬರ್ಬೋದು? ಲೋಯರ್ ಡಿವಿಯೇಷನ್ಸ್, ಮಿನಿಮಮ್ ಲಿಮಿಟ್ ಸೈಜ್ ಎಷ್ಟು ಬರ್ಬೋದು? ದಟ್ ಈಸ್ -0.05005. ದಿಸ್ ಇಸ್ ದ ಲೋಯರ್ ಡಿವಿಯೇಷನ್ಸ್. ಹಾಗಾಗಿ ಇವೆರಡರಲ್ಲಿ ಮ್ಯಾಕ್ಸಿಮಮ್ ಲಿಮಿಟ್ ಸೈಜ್ ಯಾವುದು? ಮಿನಿಮಮ್ ಲಿಮಿಟ್ ಸೈಜ್. ಮ್ಯಾಕ್ಸಿಮಮ್ ಎಷ್ಟು ಮಾಡ್ಬೋದು, ಮಿನಿಮಮ್ ಎಷ್ಟು ಮಾಡ್ಬೋದು? ಈಗ ಮ್ಯಾಕ್ಸಿಮಮ್ ನೋಡಿ ಎಷ್ಟು ಮಾಡ್ಬೋದು? 20.008 ಮ್ಯಾಕ್ಸಿಮಮ್. ಮಿನಿಮಮ್ 19, ಅದನ್ನ ಮೈನಸ್ ಮಾಡಬೇಕು. ಯಾವ್ದನ್ನ? ಈ 20 ನಲ್ಲಿ ಇಲ್ಲಿ ಮೈನಸ್ ಕೊಟ್ಟಿದ್ದಾನಲ್ಲ, -0.005 ಅನ್ನ ಮೈನಸ್ ಮಾಡಿದ್ರೆ ನಿಮಗೆ ಅದು 19.995 ಬರುತ್ತೆ. ದಿಸ್ ಇಸ್ ಮಿನಿಮಮ್ ಲಿಮಿಟ್ ಸೈಜ್. ಅದೇ ರೀತಿ ಎರಡನೇ ಎಕ್ಸಾಂಪಲ್ ಕೊಟ್ಟಿದ್ದಾರೆ. 20 ಇಲ್ಲಿ ಎರಡು ಪ್ಲಸ್ ಮೈನಸ್ ಇಲ್ಲ, ಎರಡು ಪ್ಲಸ್ ಕೊಟ್ಬಿಟ್ಟಿದ್ದಾನೆ ನೋಡಿ. ಮ್ಯಾಕ್ಸಿಮಮ್ 20 ಬೇಸಿಕ್ ಸೈಜ್ಗೆ ಅಪ್ಪರ್ ಡಿವಿಯೇಷನ್ ಎಷ್ಟಂದ್ರೆ +0.028. ಅದು ಎಲ್ಲಿಂದ? ಮಿನಿಮಮ್ ಲಿಮಿಟ್ ಸೈಜ್ ಇಂದ ಹೋಗ್ಬೇಕು ನಿಮಗೆ. ಆ ಮಿನಿಮಮ್ ಲಿಮಿಟ್ ಅಂದ್ರೆ ಬೇಸಿಕ್ ಸೈಜ್ ಇಂದ, ಈ ಬೇಸಿಕ್ ಸೈಜ್ ಇಂದ +0.028. ದಿಸ್ ಇಸ್ ಅಪ್ಪರ್ ಡಿವಿಯೇಷನ್. ಅದೇ ಲೋಯರ್ ಡಿವಿಯೇಷನ್ ಬಂದ್ರೆ ಅದು ಪ್ಲಸ್ಸೇ, +0.007. ಈ ಎರಡನ್ನೂ ಆ್ಯಡ್ ಮಾಡ್ಬೇಕು ನಾವು. ಈಗ ಅಪ್ಪರ್ ಲಿಮಿಟ್ ಯಾವುದು, ಲೋವರ್ ಲಿಮಿಟ್ ಯಾವುದು ಅಂತ ಗೊತ್ತಾಗುತ್ತೆ. ಈ 20ಕ್ಕೆ +0.028 ಆ್ಯಡ್ ಮಾಡಿದ್ರೆ 20.028 ಆಗುತ್ತೆ. ಅದೇ 20ಕ್ಕೆ 0.007 ಆ್ಯಡ್ ಮಾಡಿದ್ರೆ 20.007. ಅಂದರೆ ನಿಮ್ಮ ಕಾಂಪೊನೆಂಟು ಅಕ್ಸೆಪ್ಟ್ ಆಗಬೇಕಾದ್ರೆ ಇವೆರಡು ಲಿಮಿಟ್ ಒಳಗಡೆ ಇರಬೇಕು. ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್, ಅಂದರೆ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ಲಿಮಿಟ್ ಒಳಗಡೆ ಇದ್ರೆ ಮಾತ್ರ ಆ ಒಂದು ಕಾಂಪೊನೆಂಟ್ ಅಕ್ಸೆಪ್ಟ್. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನೋಡಿ. ಒಂದ್ ಕಡೆ ಪ್ಲಸ್ ಮೈನಸ್ ತೋರಿಸ್ದೆ, ಇನ್ನೊಂದು ಕಡೆ ಪ್ಲಸ್ ಪ್ಲಸ್ ತೋರಿಸ್ದೆ. ಈಗ ಮೈನಸ್ ಇದೆ.
ಈಗ ನಿಮಗೆ ಅಪ್ಪರ್ ಡಿವಿಯೇಷನ್ಸ್ ಯಾವುದು, ಲೋವರ್ ಡಿವಿಯೇಷನ್ಸ್ ಯಾವುದು ಅಂತ ಐಡೆಂಟಿಫೈ ಮಾಡಬೇಕಾದ್ರೆ ಫಸ್ಟ್ ನೀವೇನು ಮಾಡಬೇಕು ಅಂದರೆ ಯಾವುದು ವ್ಯಾಲ್ಯೂ ಜಾಸ್ತಿ ಯಾವುದು ವ್ಯಾಲ್ಯೂ ಕಡಿಮೆ ಅನ್ನೋದನ್ನ ನೋಡ್ಕೋಬೇಕು. ಅದನ್ನ ಮಾಡಬೇಕು ಅಂದರೆ ಫಸ್ಟ್ ನೋಡಿ, ಈಗ 20 ಒಂದ್ಸಲಿ -0.12 ಮಾಡಿ. 20 -0.012 ಮಾಡಿದಾಗ ನಿಮಗೆ ಎಷ್ಟು ಬರುತ್ತೆ? 19.988. ದಿಸ್ ಇಸ್ ದ ಮ್ಯಾಕ್ಸಿಮಮ್ ಲಿಮಿಟ್. ಹಾಗಾಗಿ ದಿಸ್ ಇಸ್ ದ ಅಪ್ಪರ್ ಡಿವಿಯೇಷನ್. ಅದೇ 20 ಎರಡನ್ನೂ ಮೈನಸ್ ಇಲ್ಲ, ಯಾಕಂದ್ರೆ ಚಿಹ್ನೆ ಮೈನಸ್ ಕೊಟ್ಟಿದ್ದಾರೆ, ಸೈನ್ ಇಸ್ ಮೈನಸ್. 20 -0.021 ಇದು ನೆಕ್ಸ್ಟ್ ನಿಮಗೆ ಫಂಡಮೆಂಟಲ್ ಡಿವಿಯೇಷನ್ ಚಾರ್ಟ್ ಅಲ್ಲಿ ಬಂದ್ಬಿಡುತ್ತೆ. ಇದು ಅದು ಗ್ರೇಡ್ ಆಫ್ ಟಾಲರೆನ್ಸ್ ಬರುತ್ತೆ, ನೆಕ್ಸ್ಟ್ ತರಗತಿಯಲ್ಲಿ ತಗೊಳ್ತೀನಿ ಅದನ್ನು. 20 -0.021 ಅನ್ನ ಮೈನಸ್ ಮಾಡಿದಾಗ ಅದರ ಆನ್ಸರ್ ಎಷ್ಟು ಬಂದಿದೆ? ಇಲ್ಲಿ 19.979 ಬಂದಿದೆ. 19.979 ಇಲ್ಲಿ ಬಂದಿದೆ ನೋಡಿ. ಹಾಗಾಗಿ ಸೊ ದಿಸ್ ಇಸ್ ಮ್ಯಾಕ್ಸಿಮಮ್ ಲಿಮಿಟ್, ದಿಸ್ ಇಸ್ ಮಿನಿಮಮ್ ಲಿಮಿಟ್. ಇಲ್ಲಿ 0. ಮೈನಸ್ ಚಿಹ್ನೆ ಹೇಳಬೇಕು. -0.012 ಅನ್ನೋದು ಅಪ್ಪರ್ ಡಿವಿಯೇಷನ್, -0.021 ಅನ್ನೋದು ಲೋವರ್ ಡಿವಿಯೇಷನ್ಸ್. ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ಲಿಮಿಟ್ ಆಫ್ ಸೈನ್. ಈಗ ನೆಕ್ಸ್ಟ್ ಟರ್ಮ್ ಅನ್ನು ನೋಡೋಣ. ಈಗ ಇಲ್ಲಿ ನಿಮಗೆ ಓಲ್ ಅಂತ ಬಂದಿದೆ ನೋಡಿ ಮಕ್ಕಳೇ. ಎಲ್ಲ ಇಂಟರ್ನಲ್ ಫೀಚರ್ಸ್ ಅನ್ನ ಓಲ್. ಈಗ ನಾವು ಇದು ಒಂದು ಸಿಲಿಂಡರ್, ಇದನ್ನ ಓಲ್ ಅಂತಾನೆ ಕರೆಯೋದು. ಇದನ್ನ ಏನಂತ ಕರಿತೀವಿ ನಾವು? ಓಲ್. ಎಕ್ಸ್ಟರ್ನಲ್ ಫೀಚರ್ಸ್ ಅನ್ನ ಸಾಫ್ಟ್ ಅಂತ ಕರಿತೀವಿ. ಈಗ ಇದು ಏನಿದೆ? ಸಾಫ್ಟ್. ಇದು ಇದ್ರೊಳಗಡೆ ನಾವು ಅಸೆಂಬಲ್ ಮಾಡಬೇಕು. ಈಗ ಇದು ಓಲು, ಇದು ಸಾಫ್ಟ್ ಆಯ್ತು. ಆಲ್ ಇಂಟರ್ನಲ್ ಫೀಚರ್ಸ್ ಇಸ್ ಕಾಲ್ಡ್ ಓಲ್, ಆಲ್ ಎಕ್ಸ್ಟರ್ನಲ್ ಫೀಚರ್ಸ್ ಇಸ್ ಕಾಲ್ಡ್ ಸಾಫ್ಟ್. ಅಂದ್ರೆ ಹೇಗೆ ಸರ್? ಇದ್ರಲ್ಲೇನೋ ನೀವು ಓಲ್ ಅಂತ ಹೇಳಿ ಸರ್, ಇದು ಓಲ್ ತರ ಇದೆ, ಓಲ್ ಅಂತ ಹೇಳ್ಬಿಟ್ರಿ. ಈಗ ಈ ಕಾಂಪೊನೆಂಟ್ ಅನ್ನು ತಗೊಳ್ತೀನಿ ನಾನು. ಈ ಕಾಂಪೊನೆಂಟ್ ಅನ್ನ ತಗೊಂಡ್ರೆ ಇದರಲ್ಲಿ ಓಲ್ ಯಾವ್ದು ಸರ್? ದಿಸ್ ಇಸ್ ದ ಓಲ್, ದಿಸ್ ಇಸ್ ದ ಓಲ್. ಈಗ ಇದು ಇಂಟರ್ನಲ್, ಸೊ ಈಗ ಇದು ಸಾಫ್ಟ್. ಈಗ ಇದನ್ನ ನಾವೇನ್ ಮಾಡ್ಬೇಕು? ಇಲ್ಲಿ ಫಿಟ್ ಮಾಡ್ತೀವಿ ನೋಡಿ. ಈಗ ಇಲ್ಲಿಗೆ ಇದನ್ನ ನಾವೇನ್ ಮಾಡ್ತಾ ಇದೀವಿ? ಫಿಟ್ ಮಾಡ್ತಾ ಇದೀವಿ. ಸೊ ಹಾಗಾಗಿ ಇಲ್ಲಿ ಈ ಒಂದು ಕಾಂಪೊನೆಂಟ್ ಅನ್ನ ನೀವು ತೆಗೆದುಕೊಂಡಾಗ ಇದು ಓಲ್ ಆಗುತ್ತೆ, ಇದು ಸಾಫ್ಟ್ ಆಗುತ್ತೆ. ಓಲ್ ಆಗುತ್ತೆ, ಇದು ಸಾಫ್ಟ್ ಆಗುತ್ತೆ. ಈಗ ಓಲ್ ಅಂದ್ರೆ ಗೊತ್ತಾಯ್ತಾ? ಇನ್ BIS ಸಿಸ್ಟಮ್ ಆಫ್ ಲಿಮಿಟ್ಸ್ ಅಂಡ್ ಫೀಲ್ಡ್ಸ್ ಆಲ್ ಇಂಟರ್ನಲ್ ಫೀಚರ್ಸ್ ಇದಿರ್ಬೋದು ಅಥವಾ ಇದಿರ್ಬೋದು, ದಿಸ್ ಆರ್ ಆಲ್ ಓಲ್, ಇನ್ಕ್ಲೂಡಿಂಗ್ ದೋಸ್ ವಿಚ್ ಆರ್ ನಾಟ್ ಸಿಲಿಂಡ್ರಿಕಲ್. ನೋಡಿ, ಇದು ಮಾತ್ರ ಸಿಲಿಂಡರ್. ಈಗ ಇದು ಸಿಲಿಂಡರ್ ಅಲ್ಲ, ಇದು ಸಿಲಿಂಡರ್ ಅಲ್ಲ. ಅದೇ ರೀತಿ ಇಲ್ಲಿ ಚಿತ್ರದಲ್ಲೂ ತೋರಿಸಿದೀವಿ. ಹಾಗಾಗಿ ಇದನ್ನೇ ಓಲ್ ಅಂತ ಕರಿತೀವಿ ನಾವು ಲಿಮಿಟ್ ಅಂಡ್ ಫಿಟ್ ಸಿಸ್ಟಮ್ ನಲ್ಲಿ. ನೋಡಿ ಇಲ್ಲಿ ನೋಡಿ, ಸೊ ಇದು ಓಲು ನೋಡಿ. ಇದು ಸ್ಲಾಟ್ ತರ ಇದೆ. ಈ ಸ್ಲಾಟ್ ಇಸ್ ಆಲ್ಸೋ ಎ ಓಲ್. ನೋಡಿ, ಇದು ಒಳಗಡೆ ಇಂಟರ್ನಲ್ ಫೀಚರ್ಸ್ ತಾನೆ, ಇದನ್ನ ಓಲ್ ಅಂತಾನೆ ಕರೆಯೋದು ನಾವು. ಸೊ ಇನ್ BIS ಸಿಸ್ಟಮ್ ಆಫ್ ಲಿಮಿಟ್ಸ್ ಅಂಡ್ ಫಿಟ್ಸ್ ಆಲ್ ಇಂಟರ್ನಲ್ ಫೀಚರ್ಸ್ ಆಫ್ ಎ ಕಾಂಪೊನೆಂಟ್ ಇನ್ಕ್ಲೂಡಿಂಗ್ ದೋಸ್ ವಿಚ್ ಆರ್ ನಾಟ್ ಸಿಲಿಂಡ್ರಿಕಲ್ ಆರ್ ಡಿಸಿಗ್ನೇಟೆಡ್ ಆಸ್ ಎ ಓಲ್. ಈಗ ಇದು ಸಿಲಿಂಡರ್ ಸರ್, ಇದನ್ನು ಓಲ್ ಅಂತ ಕರೆದ್ವಿ. ಸೊ ಇದು ಫ್ಲಾಟ್ ಆಗಿದೆ ಸರ್, ಇದರಲ್ಲಿ ಹೆಂಗೆ ಓಲು? ಇದು ಸಿಲಿಂಡರ್ ಇಲ್ವಲ್ಲ. ಸೊ ಇದು ಇಲ್ಲಿ ಇಂಟರ್ನಲ್ ಫೀಚರ್ಸ್ ಇರೋದ್ರಿಂದ ದಿಸ್ ಇಸ್ ಕಾಲ್ಡ್. ಅದೇ ರೀತಿ ಸಾಫ್ಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಇನ್ನೊಂದು ಟರ್ಮು. ಇನ್ BIS ಸಿಸ್ಟಮ್, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಸಿಸ್ಟಮ್ ಲಿಮಿಟ್ ಅಂಡ್ ಫಿಟ್ ಸಿಸ್ಟಮ್ ನಲ್ಲಿ ಆಲ್ ಎಕ್ಸ್ಟರ್ನಲ್ ಫೀಚರ್ಸ್, ಈ ಎಲ್ಲ ಎಕ್ಸ್ಟರ್ನಲ್, ಇದೇನಿದೆ ಇದು ಹೊರ, ಇದನ್ನ ಸಾಫ್ಟ್ ಅಂತ ಕರಿತೀವಿ. ಇದೊಂದು ರಾಡ್ ಇದೆ ಅನ್ಕೊಳ್ಳಿ. ಸೊ ದಿಸ್ ಇಸ್ ಸಾಫ್ಟ್. ಇದೊಂದು ರಾಡ್ ಇದೆ ಅನ್ಕೊಳ್ಳಿ. ಈ ರಾಡ್, ದಿಸ್ ಇಸ್ ದಿ ಎಕ್ಸ್ಟರ್ನಲ್ ಫೀಚರ್, ಸಾಫ್ಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಈಗ ಅದು ಸಿಲಿಂಡರ್ ಆಯ್ತು, ಅದಕ್ಕೆ ಕೇಳ್ಬಿಟ್ವಿ. ಇದು ಸಿಲಿಂಡರ್ ಆಯ್ತು ಸರ್, ಇದು ಸಾಫ್ಟ್ ಅಂತ ಕರೆದ್ಬಿಟ್ರಿ, ಇದನ್ನೆಲ್ಲ ಸಾಫ್ಟ್ ಅಂತ ಕರೆದ್ಬಿಟ್ರಿ. ಸೊ ಈಗ ಈ ಕಾಂಪೊನೆಂಟ್ ಅಲ್ಲಿ ಸಾಫ್ಟ್ ಯಾವ ಸರ್? ಈ ಕಾಂಪೊನೆಂಟ್ ಅಲ್ಲಿ ಇದು ಓಲು, ಇದು ಸಾಫ್ಟ್. ಇದು ಓಲು, ಇದು ಸಾಫ್ಟ್. ಎಕ್ಸ್ಟರ್ನಲ್ ಫೀಚರ್ಸ್ ತಾನೆ. ದಿಸ್ ಇಸ್ ದ ಎಕ್ಸ್ಟರ್ನಲ್ ಫೀಚರ್ಸ್. ಇನ್ BIS ಸಿಸ್ಟಮ್ ಆಫ್ ಲಿಮಿಟ್ ಅಂಡ್ ಫಿಟ್ಸ್ ಆಲ್ ಎಕ್ಸ್ಟರ್ನಲ್ ಫೀಚರ್ಸ್ ಆಫ್ ಎ ಕಾಂಪೊನೆಂಟ್ ಇನ್ಕ್ಲೂಡಿಂಗ್ ದೋಸ್ ವಿಚ್ ಆರ್ ನಾಟ್ ಸಿಲಿಂಡ್ರಿಕಲ್ ಆರ್ ಡೆಸಿಗ್ನೇಟೆಡ್ ಆಸ್ ಸಾಫ್ಟ್. ಅದನ್ನೆಲ್ಲ ನಾವೇನಂತ ಕರಿತೀವಿ? ಸಾಫ್ಟ್ ಅಂತ ಕರಿತೀವಿ. ಈ ತೀರಿ ಎಕ್ಸ್ಟರ್ನಲ್ ಫಿಟ್ಟಿಂಗ್ ಏನು ಮಾಡ್ತೀವಿ ಕಾಂಪೊನೆಂಟ್, ಅದನ್ನು ಸಾಫ್ಟ್ ಅಂತ ನಾವು ಕರಿತೀವಿ. ಸೊ ಇದರಲ್ಲಿ ಸಿಲಿಂಡರ್ ಆದರೆ ಸೊ ದಿಸ್ ಇಸ್ ದ ಸಾಫ್ಟ್. ಇದನ್ನ ಏನಂತ ಕರಿತೀವಿ ನಾವು? ಸಾಫ್ಟ್ ಅಂತ ನಾವು. So next important term is called deviations. It is important. So the deviations means the algebraic difference between a size to its corresponding basic size. ಇಲ್ಲಿ deviations ಅಂದ್ರೆ ಏನು? ಬೇಸಿಕ್ ಸೈಜ್ಗೆ, ಬೇಸಿಕ್ ಸೈಜ್ ಅಂದ್ರೆ ದೇರ್ ಇಸ್ 25 mm ಅಂತ ಬೇಸಿಕ್ ಸೈಜ್ ಅಂತ ಏನು ಕರೆದ್ವಿ, ಅದಕ್ಕೆ ಮೇಲೆ ಎಷ್ಟು ಹೋಗ್ಬೋದು, ಕೆಳಗಡೆ ಎಷ್ಟು ಬರ್ಬೋದು, ದಟ್ ಈಸ್ ಕಾಲ್ಡ್ ಡಿವಿಯೇಷನ್ಸ್. ದ ಆಲ್ಜಿಬ್ರಿಕ್ ಡಿಫರೆನ್ಸ್. ಬೇಸಿಕ್ ಸೈಜ್ಗೆ ಒಂದೇ ಈ ಬೇಸಿಕ್ ಸೈಜ್ ಇರುವಷ್ಟಕ್ಕೆ ಮುಗಿಸೋಕ್ಕಾಗಲ್ಲ, ನಾವು ಕಾಂಪೊನೆಂಟ್ ಅನ್ನು ಫಿನಿಶ್ ಮಾಡೋಕ್ಕಾಗಲ್ಲ. ಅದಕ್ಕೇನು ಕೊಟ್ಟಿದ್ದೀವಿ? ಒಂದು ಲಿಮಿಟ್ ಅನ್ನು ಕೊಟ್ಟಿದ್ದಾರೆ ಅಲ್ವಾ? ಆ ಲಿಮಿಟ್ ಅಲ್ಲಿ ಏನಿದೆ? ಒಂದು ಡಿಫರೆನ್ಸ್ ಇದೆ ಆ ಬೇಸಿಕ್ ಸೈಜ್ಗೆ. ಸೊ ದಟ್ ಡಿಫರೆನ್ಸ್, ಆಲ್ಜಿಬ್ರಿಕ್ ಡಿಫರೆನ್ಸ್ ಈಸ್ ಕಾಲ್ಡ್ ಬಿಟ್ವೀನ್ ದ ಸೈಜ್ ಈಸ್ ಕಾಲ್ಡ್
deviation, the algebraic difference between a size to its corresponding basic size. ಅದನ್ನ ನಾವೇನಂತ ಕರಿತೀವಿ, ಡಿವಿಯೇಷನ್ಸ್ ಅಂತ ಕರಿತೀವಿ. ನೋಡಿ ಇಲ್ಲಿ ಎರಡು ತರ ಡಿವಿಯೇಷನ್ಸ್ ಬರುತ್ತೆ, ಒಂದು ಲೋವರ್ ಡಿವಿಯೇಷನ್ಸ್, ಒಂದು ಅಪ್ಪರ್ ಡಿವಿಯೇಷನ್ಸ್. ಇಲ್ಲಿ ಈ ಒಂದು ಕಾಂಪೊನೆಂಟ್ ನಲ್ಲಿ ಒಂದು ಬೇಸಿಕ್ ಸೈಜ್ ಇದೆ, ಬೇಸಿಕ್ ಸೈಜ್, ಇನ್ನೊಂದು ಲಿಮಿಟ್ ಸೈಜ್ ಇದೆ, ಮ್ಯಾಕ್ಸಿಮಮ್ ಲಿಮಿಟ್ ಸೈಜ್, ಮಿನಿಮಮ್ ಲಿಮಿಟ್ ಸೈಜ್, ಮಿನಿಮಮ್ ಮ್ಯಾಕ್ಸಿಮಮ್. ಇಲ್ಲಿ 0 ಇಂದ ಅಂದ್ರೆ 0 ಲೈನ್, ದಿಸ್ ಇಸ್ ದ ಬೇಸಿಕ್ ಸೈಜ್. ಈ 0 ಲೈನ್ ಇಂದ ಮ್ಯಾಕ್ಸಿಮಮ್ ಲಿಮಿಟ್ ವರೆಗೆ ಏನಿದೆ, ಸೊ ದಟ್ ಈಸ್ ಕಾಲ್ಡ್ ಅಪ್ಪರ್ ಡಿವಿಯೇಷನ್ಸ್ ಅಂತ ಕರೀತೀವಿ. ಸೊ ದಟ್ ಈಸ್ ದ ಸೈಜ್. ಸೊ ಇನ್ನೊಂದು ಈ ಬೇಸಿಕ್ ಸೈಜ್ ಇಂದ ಮಿನಿಮಮ್ ಲಿಮಿಟ್ ಸೈಜ್ಗೆ ಏನಿದೆ ಡಿಫ್ರೆನ್ಸ್, ಆ ಡಿಫ್ರೆನ್ಸ್ ಏನಂತ ಕರಿತೀವಿ, ಲೋವರ್ ಡಿವಿಯೇಷನ್ಸ್ ಅಂತ ನಾವು ಕರಿತೀವಿ. ಇಟ್ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್ ಆರ್ 0. ಈಗಾಗಲೇ ಹೇಳಿದೆ ನಾನು, 3 ಎಕ್ಸಾಂಪಲ್ ತೋರಿಸಿದ್ನಲ್ಲ. ಕೆಲವುದರಲ್ಲಿ ಪ್ಲಸ್ ಆರ್ ಮೈನಸ್ ಇತ್ತು, ಕೆಲವುದರಲ್ಲಿ 2 ಪ್ಲಸ್ ಇತ್ತು, ಕೆಲವರಲ್ಲಿ 2 ಮೈನಸ್ ಇತ್ತು. ಹಾಗಾಗಿ ಇಟ್ ಮೇ ಬಿ, ಅಥವಾ 0ನೇ ಬೇಕಾದ್ರೂ ಕೊಡ್ಬೋದು, 1 ಕೊಟ್ಟು ಇನ್ನೊಂದು 0 ಕೊಡ್ಬೋದು. ಸೊ ದಿಸ್ ದ ಡಿವಿಯೇಷನ್, ಇಟ್ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್ ಆರ್ 0. ಇದರಲ್ಲಿ ಅಪ್ಪರ್ ಡಿವಿಯೇಷನ್ಸ್ ಅಂತ ಈಗ ನೋಡೋಣ. ಸೊ ಅಪ್ಪರ್ ಡಿವಿಯೇಷನ್ ಅಂದ್ರೆ ಏನು, ದ ಆಲ್ಜಿಬ್ರಿಕ್ ಡಿಫರೆನ್ಸ್ ಬಿಟ್ವೀನ್ ದ ಮ್ಯಾಕ್ಸಿಮಮ್ ಲಿಮಿಟ್. ನೋಡಿ ಮ್ಯಾಕ್ಸಿಮಮ್ ಲಿಮಿಟ್ ಇಲ್ಲಿಗೆ ಕರಸ್ಪಾಂಡಿಂಗ್ ಟು ದ ಬೇಸಿಕ್ ಸೈಜ್. ಇದು ಬೇಸಿಕ್ ಸೈಜ್ ಅಲ್ಲ. ಸೊ ಈ ಲೈನ್ ಇಲ್ಲಿ ತೋರಿಸಿದೀನಿ ನೋಡಿ, ಇಲ್ಲಿ ಅಪ್ಪರ್ ಡಿವಿಯೇಷನ್ ಅಂತ, ಇಲ್ಲಿ ಮ್ಯಾಕ್ಸಿಮಮ್ ಲಿಮಿಟ್. ಅದನ್ನ ಏನಂತ ಕರಿತೀವಿ, ಅಪ್ಪರ್ ಡಿವಿಯೇಷನ್ಸ್ ಅಂತ ಕರಿತೀವಿ, ಅಪ್ಪರ್ ಡಿವಿಯೇಷನ್ ಅಂತ ಕರಿತೀವಿ. ಅವಾಗ ಆಗ್ಲೇ ಹೇಳಿದೆ ನಾನು. ಸೊ ಇಟ್ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್ ಆರ್ 0. ನೋಡಿ ಇಲ್ಲಿ ಪ್ಲಸ್ ಆರ್ ಮೈನಸ್ ಇದೆ, ಇಲ್ಲಿ 2 ಪ್ಲಸ್ ಇದೆ, ಇಲ್ಲಿ 2 ಮೈನಸ್ ಇದೆ, ಅಥವಾ 0 ಕೊಡ್ಬೋದು, ಒಂದು ಪ್ಲಸ್ ಕೊಟ್ಟು ಇನ್ನೊಂದು 0 ಕೊಡ್ಬೋದು. ಸೊ ದಿಸ್ ಇಸ್ ಕಾಲ್ಡ್ ಅಪ್ಪರ್ ಡಿವಿಯೇಷನ್ಸ್. ಅಂದ್ರೆ ನೋಡಿ, ಈಗ ಇದನ್ನ ಪ್ಲಸ್ 0.008 ಪ್ಲಸ್ 0.028, ಇದರಲ್ಲಿ ಈ ಕೇಸಲ್ಲಿ ಮೈನಸ್ 0.012, ದಟ್ ಇಸ್ ದ ಅಪ್ಪರ್ ಡಿವಿಯೇಷನ್ಸ್. ಅಂದ್ರೆ ಬೇಸಿಕ್ ಸೈಜ್ ಇಂದ ಮ್ಯಾಕ್ಸಿಮಮ್ ಲಿಮಿಟ್ಗೆ, ಬೇಸಿಕ್ ಸೈಜ್ ಇಂದ ಮ್ಯಾಕ್ಸಿಮಮ್ ಲಿಮಿಟ್ಗೆ ಇರತಕ್ಕಂಥದ್ದು. ಈಗ 20 ಇಂದ ಜಾಸ್ತಿ ಅಂದ್ರೆ ಎಷ್ಟು, 20.008 ಅನ್ಬಲ್ಲ, ಇದೇ ಮ್ಯಾಕ್ಸಿಮಮ್ ಸೈಜ್, ದಟ್ ಇಸ್ ಕಾಲ್ಡ್ ಅಪ್ಪರ್ ಡಿವಿಯೇಷನ್. 0.008 ಇಲ್ಲಿ ಅಪ್ಪರ್ ಡಿವಿಯೇಷನ್. ಅದೇ ರೀತಿ ಲೋಯರ್ ಡಿವಿಯೇಷನ್ಸ್ ಬರುತ್ತೆ, ಅಂದ್ರೆ ಇದು ಮಿನಿಮಮ್ ಲಿಮಿಟ್ ಸೈಜ್ಗೆ ಮತ್ತೆ ಕರಸ್ಪಾಂಡಿಂಗ್ ಬೇಸಿಕ್ ಸೈಜ್. ದ ಆಲ್ಜಿಬ್ರಿಕ್ ಡಿಫರೆನ್ಸ್ ಬಿಟ್ವೀನ್ ಮಿನಿಮಮ್ ಲಿಮಿಟ್ ಸೈಜ್, ನೋಡಿ ಇಲ್ಲಿ ಮಿನಿಮಮ್ ಲಿಮಿಟ್ ಸೈಜ್ ಇದೆ, ಇದು ಇಲ್ಲಿಂದ ಇಲ್ಲಿವರೆಗೆ ಲೈನ್ ಕೊಟ್ಟಿದ್ದಾರಲ್ಲ, ಮತ್ತೆ ಕರಸ್ಪಾಂಡಿಂಗ್ ಬೇಸಿಕ್ ಸೈಜ್, ದಿಸ್ ಇಸ್ ಕಾಲ್ಡ್ ಲೋವರ್ ಡಿವಿಯೇಷನ್ಸ್ ಅಂತ ಕರಿತೀವಿ. ಅಪ್ಪರ್ ಡಿವಿಯೇಷನ್ ಗಿವ್ಸ್ ಮ್ಯಾಕ್ಸಿಮಮ್ ಲಿಮಿಟ್ ಸೈಜ್ ಅಂಡ್ ಲೋವರ್ ಡಿವಿಯೇಷನ್ ಗಿವ್ಸ್ ಮಿನಿಮಮ್ ಲಿಮಿಟ್ ಸೈಜ್. ಅದನ್ನ ಈ ಚಾರ್ಟ್ ನಲ್ಲಿ ಇಲ್ಲಿ ತೋರಿಸಿದ್ದೀನಲ್ಲ, ಈಗಾಗಲೇ ನಾನು ಹೇಳಿದ್ದೀನಿ ಈ ಚಾರ್ಟ್ ನಲ್ಲಿ. ಸೊ ಇಲ್ಲಿ ಸೈಜ್ ಆಫ್ ದ ಕಾಂಪೊನೆಂಟ್ ಇಟ್ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್ ಆರ್ 0. ಸೊ ಇಲ್ಲಿ ನೋಡಿ ಮಿನಿಮಮ್ ಲಿಮಿಟ್ ಸೈಜ್ ಏನಿದೆ 19.995 ಇದೆ. ಹಾಗಾಗಿ ಸೊ ದಿಸ್ ಮೈನಸ್ 0.005 ಏನಿದೆ ಅದು ಲೋಯರ್ ಡಿವಿಯೇಷನ್, ದಟ್ ಇಸ್ ದಿ ಲೋವರ್ ಡಿವಿಯೇಷನ್ಸ್. ಸೊ ಇವೆರಡು ಅಪ್ಪರ್ ಡಿವಿಯೇಷನ್ ಅಂಡ್ ಲೋವರ್ ಡಿವಿಯೇಷನ್. ನೆಕ್ಸ್ಟ್ ನಿಮಗೆ ಕ್ಲಾಸಸ್ ಆಫ್ ಫಿಟ್ ಬಂದಾಗ ಇಂಪಾರ್ಟೆಂಟ್ ಇರುತ್ತೆ. ಇನ್ನೊಂದು ಆಕ್ಚುಯಲ್ ಡಿವಿಯೇಷನ್ಸ್, ಇಟ್ ಈಸ್ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಇಲ್ಲೇನಾಗುತ್ತೆ, ದ ಆಲ್ಜಿಬ್ರಿಕ್ ಡಿಫರೆನ್ಸ್ ಬಿಟ್ವೀನ್ ದಿ ಆಕ್ಚುಯಲ್ ಸೈಜ್ and it is corresponding basic size is called actual deviation. ಇಲ್ಲಿ ಒಂದು ಆಕ್ಚುಯಲ್ ಸೈಜ್ ಅಂದ್ರೆ ನಾವು ಏನು ಫಿನಿಶ್ ಮಾಡಾದ್ಮೇಲೆ ಮೆಜರ್ ಮಾಡ್ತಾ ಇದೀವಿ. ಈಗ ಇದನ್ನ 25 mm ಮಾಡಬೇಕು ಅಂತಿತ್ತು, ನಾನೀಗ ಫಿನಿಶ್ ಮಾಡಿದಾಗ ಇದು 25.1 ಇದೆ, 25.1 ಇದೆ. ಸೊ ಅದು ಲಿಮಿಟ್ ಒಳಗಡೆ ಇದೆ, ಯಾಕಂದ್ರೆ 25.2 ವರೆಗೆ ನನಗೆ ಅಲೋವೆನ್ಸ್ ಇದೆ, ಏನೋ ಡಿವಿಯೇಷನ್ಸ್ ಕೊಟ್ಟಿದ್ದಾರೆ, ಅಲ್ಲಿವರೆಗೆ ಹೋಗ್ಬೋದು. ಅಪ್ಪರ್ ಡಿವಿಯೇಷನ್ ಟು ಮ್ಯಾಕ್ಸಿಮಮ್ ಲಿಮಿಟ್ 25.2 ವರೆಗೆ ನಾನು ಮೆಜರ್ ಮಾಡ್ತಾ ಇದ್ದೀನಿ, 25.1 ಕಾಣಿಸ್ತಾ ಇದೆ ನನಗೆ ಕ್ಯಾಲಿಪರ್ನಲ್ಲಿ. ಸೊ ದಟ್ ಈಸ್ ಕಾಲ್ಡ್ ಆಕ್ಚುಯಲ್ ಸೈಜ್. ಅಂದ್ರೆ ಈ ಡಿಫ್ರೆನ್ಸು ಆಕ್ಚುಯಲ್ ಸೈಜು ಮತ್ತೆ ಬೇಸಿಕ್ ಸೈಜ್ಗೆ ಏನು ಡಿಫ್ರೆನ್ಸ್ ಇದೆ, ದಟ್ ಈಸ್ ಕಾಲ್ಡ್ ಆಕ್ಚುಯಲ್ ಡಿವಿಯೇಷನ್ಸ್ ಅಂತ ನಾವು ಕರಿತೀವಿ. ಸೊ ಇನ್ನು ಟಾಲರೆನ್ಸ್ ಅಂತ, ಇದನ್ನ ಮ್ಯಾಕ್ಸಿಮಮ್ ನಾವೆಲ್ಲ ಎಲ್ಲ ನಿಮ್ಮ ವರ್ಕ್ಶಾಪ್ ಡೈರಿನಲ್ಲಿ ಪ್ರಾಕ್ಟಿಕಲ್ ರೆಕಾರ್ಡಲ್ಲೆಲ್ಲ ಟಾಲರೆನ್ಸ್ ಅಂತ ಬರೀತೀವಿ, ಪ್ಲಸ್ ಆರ್ ಮೈನಸ್ ಅಂತೆಲ್ಲ ಬರೀತೀವಿ. ಸೊ ಆಕ್ಚುಲಿ ಅದು ಟಾಲರೆನ್ಸ್ ಅಲ್ಲ, ಇಟ್ ಗಿನ್ ಮಿ ಅಲೋಯನ್ಸ್ ನಿಮಗೆ ಕೊಟ್ಟಿರ್ತಕ್ಕಂಥದ್ದು. ಈ ಟಾಲರೆನ್ಸ್ ಅಂದರೆ ದಟ್ ಇಸ್ ಇಟ್ ಈಸ್ ಡಿಫರೆಂಟ್. ಏನಂತ ನೋಡೋಣ ಟಾಲರೆನ್ಸ್ ಅಂದರೆ. ಸೊ ಇಲ್ಲಿ ಮ್ಯಾಕ್ಸಿಮಮ್ ಲಿಮಿಟ್ ಸೈಜು ಮತ್ತು ಮಿನಿಮಮ್ ಲಿಮಿಟ್ ಸೈಜು ಇವೆರಡಕ್ಕೆ ಇರತಕ್ಕಂಥ ಡಿಫ್ರೆನ್ಸನ್ನು ಇಲ್ಲಿ ಟಾಲರೆನ್ಸ್ ಅಂತ ತೋರಿಸಿದ್ದಾರೆ. ದಟ್ ಈಸ್ ಟಾಲರೆನ್ಸ್. The difference between maximum limit size and minimum limit size is called tolerance. Maximum limit size
ಮತ್ತೆ ಮಿನಿಮಮ್ ಲಿಮಿಟ್ ಸೈಜ್ಗೆ ಏನು ಡಿಫ್ರೆನ್ಸ್ ಇದೆ ಅದನ್ನು ನಾವು ಟಾಲರೆನ್ಸ್ ಅಂತ ಕರಿತೀವಿ. ಇಟ್ ಈಸ್ ಆಲ್ವೇಸ್ ಪಾಸಿಟಿವ್, ಇದು ಯಾವಾಗ್ಲೂ ಪ್ಲಸ್ ಇರುತ್ತೆ. ಅಂಡ್ ಎಕ್ಸ್ಪ್ರೆಸ್ಡ್ ಓನ್ಲಿ ಆಸ್ ಎ ನಂಬರ್ ವಿತೌಟ್ ಸೈನ್. ಟಾಲರೆನ್ಸ್ ಅನ್ನ ನಾವು ಪ್ಲಸ್ಸು ಮೈನಸ್ಸು ಸೇರಿಸ್ಕೊಂಡು ಹೇಳಲ್ಲ, ಬರೀ ನಂಬರ್. ವಿತೌಟ್ ನಂಬರ್ ಅಂದರೆ ಅದು ಪಾಸಿಟಿವ್ ಅಂತ. ಸೊ ಅದನ್ನ ನೋಡೋಣ. ಟಾಲರೆನ್ಸ್ಗೆ ಒಂದು ನಿಮಗೆ ಹೇಳ್ತೀನಿ ನಾನು ನೆಕ್ಸ್ಟ್. ಸೊ ಇಲ್ಲಿ ಜೀರೋ ಲೈನ್ ಅಂತ ಬರುತ್ತೆ ನೆಕ್ಸ್ಟ್. ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಜೀರೋ ಲೈನ್ ಅಂದರೆ ಇಲ್ಲಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ ಆಫ್ ಎಬೋ ಟರ್ಮ್ಸ್. ಜೀರೋ ಲೈನ್ ಅಂತ ಏನಿದೆ, ಜೀರೋ ಲೈನ್ ರೆಪ್ರೆಸೆಂಟ್ಸ್ ಬೇಸಿಕ್ ಸೈಜ್. ನೋಡಿ ಇಲ್ಲಿ ಜೀರೋ ಲೈನ್ ತೋರಿಸಿದೀವಲ್ಲ, ಇದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ಬೇಸಿಕ್ ಸೈಜ್ನ ರೆಪ್ರೆಸೆಂಟ್ ಮಾಡುತ್ತೆ. ಬೇಸಿಕ್ ಸೈಜ್ ಒಂದು ಫಿಕ್ಸೆಡ್ ಸೈಜ್. ಈಗ 25 mm ಕಾಂಪೊನೆಂಟ್ ಅನ್ನ ಮಾಡಬೇಕು ಅಂತ ಕೊಟ್ಟಿದೀವಲ್ಲ, ಅದು ಡಿವಿಯೇಷನ್ಸ್ ಬೇರೆ. ದಟ್ ಈಸ್ ಕಾಲ್ಡ್ ಬೇಸಿಕ್ ಸೈಜ್. ಇನ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ ದ ಜೀರೋ ಲೈನ್ represents the basic size. ಅದನ್ನ ಜೀರೋ ಲೈನ್ ಅನ್ನೇ ಬೇಸಿಕ್ ಸೈಜ್ ಅನ್ನ ರೆಪ್ರೆಸೆಂಟ್ ಅನ್ನ ಮಾಡುತ್ತೆ. ಇದನ್ನ ಜೀರೋ ಡಿವಿಯೇಷನ್ಸ್ ಅಂತ ಕೂಡ ಕರಿತೀವಿ. ದಿಸ್ ಜೀರೋ ಲೈನ್ ಇಸ್ ಆಲ್ಸೋ ನೋನ್ ಆಸ್ ಲೈನ್ ಆಫ್ ಜೀರೋ ಡಿವಿಯೇಷನ್. ಲೈನ್ ಆಫ್ ಜೀರೋ ಡಿವಿಯೇಷನ್ಸ್. ಸೊ ಇದಿಷ್ಟು ಮಕ್ಕಳೇ ಇವತ್ತಿನ ತರಗತಿನಲ್ಲಿ ಲಿಮಿಟ್ಸ್ ಅಂಡ್ ಫಿಟ್ಸ್ ಅಲ್ಲಿ ಬರ್ತಕ್ಕಂಥ ಟರ್ಮಿನಾಲಜಿ. ಮ್ಯಾಕ್ಸಿಮಮ್ ಲಿಮಿಟ್ ಅಂದ್ರೆ ಏನು, ಮಿನಿಮಮ್ ಲಿಮಿಟ್ ಅಂದ್ರೆ ಏನು, ಟಾಲರೆನ್ಸ್ ಅಂದ್ರೆ ಏನು, ಡಿವಿಯೇಷನ್ಸ್ ಅಂದ್ರೆ ಏನು, ಓಕೆ. ಸೊ ಅಪ್ಪರ್ ಡಿವಿಯೇಷನ್ ಅಂದ್ರೆ ಏನು, ಲೋವರ್ ಡಿವಿಯೇಷನ್ಸ್ ಅಂದ್ರೆ ಏನು, ಸೈಜ್ ಅಂದ್ರೆ ಏನು, ಆಕ್ಚುಯಲ್ ಸೈಜ್ ಅಂದ್ರೆ ಏನು, ಇವುಗಳೆಲ್ಲವನ್ನ ಈ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ದೀವಿ. ನಾವು ಲೆಟ್ ಅಸ್ ಕಮ್ ಟು ದಿ ಟೆಸ್ಟ್ ಕೋರ್ಸಸ್. ಈಗ ಪರೀಕ್ಷಾ ದೃಷ್ಟಿಯಿಂದ, ಮುಂದಿನ ನಿಮ್ಮ ಅಪ್ಲಿಕೇಶನ್ಸ್ ದೃಷ್ಟಿಯಿಂದ ನೀವು ಇದನ್ನ ಈಗ ಕಲ್ತ್ಕೊಂಡದನ್ನ ತಿಳಿದುಕೊಂಡದನ್ನ ಅಪ್ಲೈ ಮಾಡಬೇಕು ನೀವು. ಹಾಗಾಗಿ ಆ ದೃಷ್ಟಿಯಿಂದ ಕೆಲವು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ, ಯಾವ ರೀತಿ ಇರುತ್ತೆ ಅಂತ ಹೇಳಿ. ಸೊ ಆನ್ಸರನ್ನು ನೀವು ಮಾಡಬೇಕು. ಮೊದಲನೇ ಪ್ರಶ್ನೆ, ವಾಟ್ ಈಸ್ ಬೇಸಿಕ್ ಸೈಜ್? ವಾಟ್ ಈಸ್ ಬೇಸಿಕ್ ಸೈಜ್ ಅಂದ್ರೆ ಏನು? ಈಗ ತಾನೇ ನೋಡಿದ್ದೀವಿ. ಇಟ್ ಈಸ್ ದ ಸೈಜ್ ಬೇಸ್ಡ್ ಆನ್ ವಿಚ್ ಡೈಮೆನ್ಷನಲ್ ಡಿವಿಯೇಷನ್ಸ್ ಆರ್ ಗಿವನ್. ಈ ಬೇಸಿಕ್ ಸೈಜ್ನ ಆಧಾರದ ಮೇಲೆ ನಿಮಗೆ ಡೈಮೆನ್ಷನಲ್ ಡಿವಿಯೇಷನ್ಸ್ ಅನ್ನು ಕೊಡ್ತಕ್ಕಂಥದ್ದು. ವಾಟ್ ಈಸ್ ಆಕ್ಚುಯಲ್ ಸೈಜ್? ಬೇಸಿಕ್ ಸೈಜ್ ಕೊಟ್ರಪ್ಪ, ಇದು 25 ಇದೆ, ಆದರೆ ನೀನು ಮೆಜರ್ ಮಾಡ್ತಾ ಇದೆಯಾ, ಮೆಜರ್ ಮಾಡಿದಾಗ ಅದು 25.1 ಬಂದಿದೆ ಅಂದರೆ ದಟ್ ಈಸ್ ಕಾಲ್ಡ್ ಆಕ್ಚುಯಲ್ ಸೈಜ್. ಅಂದರೆ ಆಕ್ಚುಯಲ್ ಸೈಜ್ ಇಸ್ ಮೆಜರ್ಡ್ ಆನ್ ಕಾಂಪೊನೆಂಟ್. ನಾವು ಮೆಜರ್ ಮಾಡಿದಾಗ ತೋರಿಸ್ತಾ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ಆಕ್ಚುಯಲ್ ಸೈಜ್. ಲಿಮಿಟ್ ಸೈಜ್ ಅಂದರೆ ಯಾವುದಂದರೆ, ಸೊ ಎಕ್ಸ್ಟ್ರೀಮ್ ಪರ್ಮಿಜೇಬಲ್ ಸೈಜ್. ನಿಮಗೆ ಕೊಟ್ಟಿದ್ದೀವಲ್ಲ ನಾವು, ಸೊ ನೀನು ಇಷ್ಟು 25 ಮಾಡೋಕ್ಕಾಗಲ್ಲಪ್ಪ, ಇದನ್ನ ಪ್ಲಸ್ ಆರ್ ಮೈನಸ್ +0.2 ಮಾಡು, -0.2 ಮಾಡು ಅಂತೇಳಿ ನಿನ್ಗೊಂದು ಪರ್ಮಿಷನ್ಸ್ ಕೊಟ್ಟಿದ್ದೀವಲ್ಲ, ಅರ್ಥ ಆಯ್ತಾ? ಮಾರ್ಜಿನ್ ಕೊಟ್ಟಿದ್ದೀವಲ್ಲ, ದಟ್ ಈಸ್ ಕಾಲ್ಡ್ ಲಿಮಿಟ್ ಸೈಜ್. ಅಂದರೆ ಎಕ್ಸ್ಟ್ರೀಮ್ ಪರ್ಮಿಜೇಬಲ್ ಸೈಜ್ ವಿತ್ ಇನ್ ವಿಚ್ ದ ಆಪರೇಟರ್ ಇಸ್ ಎಕ್ಸ್ಪೆಕ್ಟೆಡ್ ಟು ಮೇಕ್ ದ ಕಾಂಪೊನೆಂಟ್. ಅದರೊಳಗಡೆ ಮಾಡಬೇಕು. ಆ ಸೈಜ್ ಒಳಗಡೆ ಇಲ್ಲ ಅಂದರೆ ಅದು ಸ್ಕ್ರ್ಯಾಪ್ ಆಗುತ್ತೆ, ಅಕ್ಸೆಪ್ಟ್ ಆಗಲ್ಲ. ಸೊ ವಾಟ್ ದ ಟೈಪ್ ಆಫ್ ಲಿಮಿಟ್ಸ್? ಸೊ ಎಷ್ಟು ಥರ ಲಿಮಿಟ್ ಇದೆ? ಒಂದು ಮ್ಯಾಕ್ಸಿಮಮ್ ಲಿಮಿಟು, ಇನ್ನೊಂದು ಮಿನಿಮಮ್ ಲಿಮಿಟ್. ಎರಡು ಥರ ಲಿಮಿಟು, ಎರಡು ಥರ ಡಿವಿಯೇಷನ್ಸ್. ಮ್ಯಾಕ್ಸಿಮಮ್ ಲಿಮಿಟು, ಮಿನಿಮಮ್ ಲಿಮಿಟ್. ಸೊ ಅದೆಲ್ಲ ಹೇಳಿದ್ದೀನಿ. ಈಗ ಡಿಫೈನ್ ವೋಲ್ ವಿತ್ ರೆಸ್ಪೆಕ್ಟ್ ಟು ಲಿಮಿಟ್, ಫಿಟ್ಸ್ ಅಂಡ್ ಟಾಲರೆನ್ಸ್. ವೋಲ್ ಅಂದರೆ ಏನು ಅಂತೇಳಿ, ಸೊ ಆಲ್ ಇಂಟರ್ನಲ್ ಫೀಚರ್ಸ್ ಕಾಂಪೊನೆಂಟ್ ಇನ್ಕ್ಲೂಡಿಂಗ್ ನಾನ್ ಸಿಲಿಂಡ್ರಿಕಲ್. ಈಗ ನೋಡಿ, ಇದನ್ನು ವೋಲ್ ಅಂತ ಕರಿತೀವಿ, ಇದನ್ನು ವೋಲ್ ಅಂತ ಕರಿತೀವಿ. ಇದು ಓಲೆ, ಇದು ಓಲೆ, ಎರಡು ಓಲೆ. ಇದು ಸಿಲಿಂಡರ್ ಇದೆ, ಇದು ನಾನ್ ಸಿಲಿಂಡರ್ ಇದೆ. ಸೊ ದಿಸ್ ಇಸ್ ಕಾಲ್ಡ್ ವೋಲ್ ಅಂತ ಕರಿತೀವಿ. ಆಲ್ ಇಂಟರ್ನಲ್ ಫೀಚರ್ ಇಸ್ ಕಾಲ್ಡ್ ವೋಲ್. ಅದೇ ರೀತಿ ಸಾಫ್ಟ್. ಈಗ ಸಾಫ್ಟ್, ಸೊ ಇದು ಸಾಫ್ಟೇ, ಸೊ ಇದು ಸಾಫ್ಟೇ. ಇದು ಎಕ್ಸ್ಟರ್ನಲ್ ಫೀಚರ್ಸ್. ಎರಡಕ್ಕೆ ಕಂಪೇರ್ ಮಾಡಿದಾಗ ಇದು ಸಾಫ್ಟೇ, ಇದು ಯಾಕಂದ್ರೆ ಇದ್ರೊಳಗಡೆ ಫಿಟ್ ಆಗುತ್ತಲ್ಲ, ಹಾಗಾಗಿ ಇದು ಆಲ್ ಎಕ್ಸ್ಟರ್ನಲ್ ಫೀಚರ್ಸ್ ಆಫ್ ದ ಕಾಂಪೊನೆಂಟ್ ಇನ್ಕ್ಲೂಡಿಂಗ್ ದೋಸ್ ವಿಚ್ ಆರ್ ನಾಟ್ ಸಿಲಿಂಡ್ರಿಕಲ್. ಸೊ ಈಗ ಇಲ್ಲಿ ಇದು ಫಿಟ್ ಆಗ್ತಾ ಇದೆ, ಇದು ಸಾಫ್ಟ್ ಅಂತ ಹೇಳ್ತಾ ಇದ್ದೀವಿ. ಯಾಕಂದ್ರೆ ಇದು ಸಿಲಿಂಡರ್ ತರ ಕಾಣ್ತಾ ಇದೆ, ನಿಮಗೆ ಸಿಲಿಂಡರ್ ತರ ಕಾಣ್ತಾ ಇದೆ. ಬಟ್ ಇಲ್ಲಿ ಇದು ರೌಂಡ್ ಇಲ್ಲ, ಆದ್ರೂ ಇದನ್ನ ಏನಂತ ಕರಿತೀವಿ ನಾವು? ಸಾಫ್ಟ್ ಅಂತ ನಾವು ಕನ್ಸಿಡರನ್ನ ಮಾಡ್ತೀವಿ. ಮುಂದಿನ ಪ್ರಶ್ನೆ ಬರೋಣ. ವಾಟ್ ಈಸ್ ಡಿವಿಯೇಷನ್? ಹಾಗಾದ್ರೆ ಡಿವಿಯೇಷನ್ ಅಂದ್ರೆ ಏನು? ಡಿವಿಯೇಷನ್ ಅಂದ್ರೆ ದ ಆಲ್ಜಿಬ್ರಿಕ್ ಡಿಫರೆನ್ಸ್ ಬಿಟ್ವೀನ್ ದ ಸೈಜ್ ಅಂಡ್ ಇಟ್ ಈಸ್ ಕರಸ್ಪಾಂಡಿಂಗ್ ಬೇಸಿಕ್ ಸೈಜ್. ಸೈಜ್ಗೆ, ಒಂದು ಬೇಸಿಕ್ ಸೈಜ್ಗೆ ಏನು ಒಂದು ಡಿಫರೆನ್ಸ್ ಅನ್ನ ಮಾಡಲಿಕ್ಕೆ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ, ದಟ್ ಈಸ್ ಕಾಲ್ಡ್ ಡಿವಿಯೇಷನ್ಸ್ ಅಂತ ನಾವು ಕರಿತೀವಿ. ಎಷ್ಟು ಥರ ಡಿವಿಯೇಷನ್ಸ್ ಇದೆ? ಮೆನ್ಸ್ ಅಂದ್ರೆ ಟೈಪ್ಸ್ ಆಫ್ ಡಿವಿಯೇಷನ್ ಎರಡು ಥರ. ಒಂದು ಅಪ್ಪರ್ ಡಿವಿಯೇಷನ್ಸ್, ಒಂದು ಲೋವರ್ ಡಿವಿಯೇಷನ್ಸ್, ಇನ್ನೊಂದು ಆಕ್ಚುಯಲ್ ಡಿವಿಯೇಷನ್ಸ್. ಸೊ ಅಪ್ಪರ್, ಲೋವರ್, ಆಕ್ಚುಯಲ್. ಆಕ್ಚುಯಲ್ ಅಂದ್ರೆ ನಾವು ಮೆಜರ್ಮೆಂಟ್ ಮಾಡ್ತೀವಲ್ಲ, ಆಗ ಬೇಸಿಕ್ ಸೈಜ್ಗೆ ಇರ್ತಕ್ಕಂಥ ಡಿಫರೆನ್ಸ್, ದಟ್ ಈಸ್ ಕಾಲ್ಡ್ ಆಕ್ಚುಯಲ್ ಡಿವಿಯೇಷನ್ಸ್ ಅಂತ ನಾವು ಕರಿತೀವಿ.
ಈ 3 ಡಿವಿಯೇಷನ್, ಅಪ್ಪರ್ ಡಿವಿಯೇಷನ್ಸ್, ಲೋವರ್ ಡಿವಿಯೇಷನ್ ಅಂಡ್ ಆಕ್ಚುಯಲ್ ಡಿವಿಯೇಷನ್ಸ್. ಅಪ್ಪರ್ ಡಿವಿಯೇಷನ್ಸ್ ಅಂದ್ರೆ ಏನು? ಆಲ್ಜಿಬ್ರಿಕ್ ಡಿಫರೆನ್ಸ್ ಬಿಟ್ವೀನ್ ದ ಮ್ಯಾಕ್ಸಿಮಮ್ ಲಿಮಿಟ್ ಸೈಜ್ ಅಂಡ್ ಬೇಸಿಕ್ ಸೈಜ್, ದಟ್ ಇಸ್ ಕಾಲ್ಡ್ ಅಪ್ಪರ್ ಡಿವಿಯೇಷನ್ಸ್. ಅದೇ ರೀತಿ ಲೋವರ್ ಡಿವಿಯೇಷನ್ ಅಂದ್ರೆ, ಸೊ ದ ಆಲ್ಜಿಬ್ರಿಕ್ ಡಿಫರೆನ್ಸ್ ಬಿಟ್ವೀನ್ ದಿ ಮಿನಿಮಮ್ ಲಿಮಿಟ್ ಸೈಜ್ ಅಂಡ್ ದ ಬೇಸಿಕ್ ಸೈಜ್, ಇಟ್ ಇಸ್ ಕಾಲ್ಡ್ ಲೋವರ್ ಡಿವಿಯೇಷನ್ಸ್ ಅಂತ ನಾವು ಕರಿತೀವಿ. ಸೊ ಆಕ್ಚುಯಲ್ ಡಿವಿಯೇಷನ್ ಅಂದ್ರೆ ಏನಾಗ, ಅಂದ್ರೆ ಮೆಜರ್ ಮಾಡಿದಾಗ ಬರ್ತಕ್ಕಂಥದ್ದು ಬೇಸಿಕ್ ಸೈಜ್ಗೆ. ಅಂದ್ರೆ ದ ಆಲ್ಜಿಬ್ರಿಕ್ ಡಿಫರೆನ್ಸ್ ಬಿಟ್ವೀನ್ ದ ಆಕ್ಚುಯಲ್ ಸೈಜ್ ಅಂಡ್ ಇಟ್ ಈಸ್ ಕರಸ್ಪಾಂಡಿಂಗ್ ಬೇಸಿಕ್ ಸೈಜ್. ಆಕ್ಚುಯಲ್ ಸೈಜ್ ಮತ್ತೆ ಕರಸ್ಪಾಂಡಿಂಗ್ ಬೇಸಿಕ್ ಸೈಜ್ಗೆ ಇರ್ತಕ್ಕಂಥದ್ದನ್ನ ಆಕ್ಚುಯಲ್ ಡಿವಿಯೇಷನ್ಸ್ ಅಂತ ನಾವು ಕರಿತೀವಿ. ಎಲ್ಲವನ್ನೇ ಈಗ ತಾನೇ ನಿಮಗೆ ಪಾಠ ಮಾಡಿದ್ವಿ. ಟಾಲರೆನ್ಸ್ ಅಂದ್ರೆ ಏನಂದ್ರೆ, ಇಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದಿ ಮ್ಯಾಕ್ಸಿಮಮ್ ಲಿಮಿಟ್ ಸೈಜ್ ಅಂಡ್ ಮಿನಿಮಮ್ ಲಿಮಿಟ್ ಸೈಜ್. ಮ್ಯಾಕ್ಸಿಮಮ್ ಲಿಮಿಟ್ ಸೈಜ್ ನಲ್ಲಿ ಮಿನಿಮಮ್ ಲಿಮಿಟ್ ಸೈಜ್ ಅನ್ನ ಮೈನಸ್ ಮಾಡಿದ್ರೆ ಬರ್ತಕ್ಕಂಥ ನಂಬರ್ ಏನಿದೆ, ದಟ್ ಈಸ್ ಟಾಲರೆನ್ಸ್. ಇಟ್ ಈಸ್ ಆಲ್ವೇಸ್ ಪಾಸಿಟಿವ್, ನೋ ಸೈನ್. ಡಿಫರೆನ್ಸ್ ಬಿಟ್ವೀನ್ ಅಪ್ಪರ್ ಲಿಮಿಟ್ ಅಂಡ್ ಲೋವರ್ ಲಿಮಿಟ್ ಸೈಜ್, ಇಟ್ ಈಸ್ ಆಲ್ವೇಸ್ ಪಾಸಿಟಿವ್, ದಟ್ ಈಸ್ ಕಾಲ್ಡ್ ದಿ ಟಾಲರೆನ್ಸ್. ಇನ್ನು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಇವೆಲ್ಲ ಸಿಂಗಲ್ ಒನ್ ವರ್ಡ್ ಆನ್ಸರ್ ಅನ್ನ ಹೇಳಿದೆ. ನಿನ್ನ ಪರೀಕ್ಷಾ ದೃಷ್ಟಿಯಿಂದ ನಿಮಗೆ ಮಕ್ಕಳೇ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಕೇಳ್ತಾರೆ ಎಕ್ಸಾಮ್ನಲ್ಲಿ. MCQ CBT ಬೇಸ್ಡ್ ಎಕ್ಸಾಮ್ ಅಲ್ಲ, ಮತ್ತೆ ಇಂಟರ್ನಲ್ ಈಗೆಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನೇ ಕೇಳ್ತಾ ಇರೋದು ರಿಟರ್ನ್ ಟೆಸ್ಟ್ ಅಲ್ಲೆಲ್ಲ. ನೋಡೋಣ ಯಾವ ರೀತಿ ಕೇಳ್ತಾರೆ. ವಾಟ್ ಈಸ್ ದ ಟರ್ಮ್ ಆಫ್ ದ ಆಲ್ಜಿಬ್ರಿಕ್ ಡಿಫರೆನ್ಸ್ ಬಿಟ್ವೀನ್ ದ ಸೈಜ್ ಟು ಇಟ್ಸ್ ಕರಸ್ಪಾಂಡಿಂಗ್ ಬೇಸಿಕ್ ಸೈಜ್? ಆನ್ಸರ್ ಅನ್ನ ಕೊಟ್ಟಿದ್ದಾರೆ. ಡಿವಿಯೇಷನ್ಸ್, ಅಪ್ಪರ್ ಡಿವಿಯೇಷನ್, ಲೋವರ್ ಡಿವಿಯೇಷನ್, ಆಕ್ಚುಯಲ್ ಡಿವಿಯೇಷನ್. ವಿಚ್ ಇಸ್ ಕರೆಕ್ಟ್? ಯಾವುದು? ಸೊ ಡಿವಿಯೇಷನ್ ಅಂತ ಕರಿತೀವಿ. ಅದನ್ನ ಏನಂತ ಕರಿತೀವಿ? ಡಿವಿಯೇಷನ್ಸ್. ಎ ಇಸ್ ದ ಕರೆಕ್ಟ್. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಮ್ಯಾಕ್ಸಿಮಮ್ ಲಿಮಿಟ್ ಸೈಜ್ ಅಂಡ್ ಮಿನಿಮಮ್ ಲಿಮಿಟ್ ಸೈಜ್? ಈ ಮ್ಯಾಕ್ಸಿಮಮ್ ಲಿಮಿಟ್ಗೂ ಮಿನಿಮಮ್ ಲಿಮಿಟ್ಗೂ ಡಿಫರೆನ್ಸ್ ಏನಂತ ಕರಿತೀವಿ? ಈಗ ತಾನೇ ನೋಡಿದ್ದೀವಿ. ನೋಡೋಣ ಆನ್ಸರ್ 4. ಎ ಟಾಲರೆನ್ಸ್, ಬೇಸಿಕ್ ಸೈಜ್, ಲಿಮಿಟ್ ಸೈಜ್, ಅಪ್ಪರ್ ಡಿವಿಯೇಷನ್. ಕರೆಕ್ಟ್ ಒನ್ ಈಸ್ ಟಾಲರೆನ್ಸ್. ಅದನ್ನ ಏನಂತ ಕರಿತೀವಿ? ಟಾಲರೆನ್ಸ್. ವೆರಿ ಗುಡ್. ಎ ಇಸ್ ದ ಕರೆಕ್ಟ್ ಆನ್ಸರ್. ವಾಟ್ ಈಸ್ ಮಾರ್ಕ್ಡ್ ಎಕ್ಸ್? ಓ ಮಕ್ಕಳೇ ಇಲ್ಲಿ ನೋಡಿ, ಇಲ್ಲಿ ಬೇಸಿಕ್ ಸೈಜ್ ದಟ್ ಈಸ್ 0 ಲೈನ್ ಅಥವಾ ಲೈನ್ ಆಫ್ ಡಿವಿಯೇಷನ್ಸ್ ಅಂತ ಕರಿತೀವಿ. ಇಲ್ಲಿಂದ ಮ್ಯಾಕ್ಸಿಮಮ್ ಲಿಮಿಟ್ ಸೈಜ್ ವರೆಗೆ ಒಂದು ಆರೋ ಮಾರ್ಕ್ ತೋರಿಸಿದ್ರೆ ಅದನ್ನು ಎಕ್ಸ್ ಅಂತ ತೋರಿಸಿದ್ರೆ ಇದನ್ನು ಏನಂತ ನೋಡೋಣ. ವಾಟ್ ಈಸ್ ದಿಸ್ ಅಂತೇಳಿ. ಸೊ ದಟ್ ಈಸ್ ಮಿನಿಮಮ್ ಲಿಮಿಟ್, ಮ್ಯಾಕ್ಸಿಮಮ್ ಲಿಮಿಟ್, ಲೋವರ್ ಡಿವಿಯೇಷನ್ಸ್, ಅಪ್ಪರ್ ಡಿವಿಯೇಷನ್ಸ್. ಎಸ್, ಏನದು? ದಟ್ ಈಸ್ ಅಪ್ಪರ್ ಡಿವಿಯೇಷನ್. ಎಸ್, ಯುವರ್ ಆನ್ಸರ್ ಇಸ್ ಕರೆಕ್ಟ್. ಡಿ ಇಸ್ ದ ಕರೆಕ್ಟ್ ಆನ್ಸರ್. ವಾಟ್ ಈಸ್ ದ ಅಪ್ಪರ್ ಡಿವಿಯೇಷನ್ ಆಫ್ ದ ಕಾಂಪೋನೆಂಟ್ ಸೈಜ್? ಇಲ್ಲಿ ನೋಡಿ, ಇಲ್ಲಿ ನಿಮಗೆ 20 ಕೊಟ್ಟು ಪ್ಲಸ್ 0.008 ಅಂತ, ಇನ್ನೊಂದು ಮೈನಸ್ 0.005 ಅಂತ. ಇದು ಬೇಸಿಕ್ ಸೈಜ್ 20. ಈ ಮ್ಯಾಕ್ಸಿಮಮ್ ಲಿಮಿಟ್ ಸೈಜ್ ಏನಿದೆ ಇಲ್ಲಿ 20.008 ತಾನೆ. ಮಿನಿಮಮ್ ಲಿಮಿಟ್ ಸೈಜು ಇದನ್ನ ಮೈನಸ್ ಮಾಡಿದಾಗ ನಿಮಗೆ 19.995 ಬರುತ್ತೆ. ಹಾಗಾದ್ರೆ ಇಲ್ಲಿ ಅಪ್ಪರ್ ಡಿವಿಯೇಷನ್ಸ್ ಯಾವುದು ಅಂದ್ರೆ, ಮ್ಯಾಕ್ಸಿಮಮ್ ಲಿಮಿಟ್ ಸೈಜ್ ಇಂದ ಬೇಸಿಕ್ ಸೈಜ್ಗೆ ಇರತಕ್ಕಂತ ಒಂದು ಡಿಫರೆನ್ಸಸ್ ಅನ್ನ ನಾವೇನಂತ ಕರೆದ್ವಿ? ಅಪ್ಪರ್ ಡಿವಿಯೇಷನ್ ಅಂತ ಕರಿತೀವಿ. ಅದು ಇಲ್ಲಿ ಯಾವುದು? ಇಲ್ಲಿ ಆನ್ಸರ್ ಕೊಟ್ಟಿದ್ದಾನೆ ಅವನು. ಎ 0.005, 19.995 ನೋಡಿ, ವಿಚ್ ಇಸ್ ಕರೆಕ್ಟ್. ಪ್ಲಸ್ 0.008. ಬಿ ಇಸ್ ದ ಕರೆಕ್ಟ್ ಆನ್ಸರ್. ಇದನ್ನ ಟೇಬಲ್ ಅಲ್ಲೂ ಕೂಡ ನಿಮಗೆ ತೋರಿಸಿದ್ದೀನಿ, ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವಿಚ್ ಟರ್ಮ್ ಇಂಡಿಕೇಟ್ಸ್ ದ ಆಲ್ಜಿಬ್ರಿಕ್ ಡಿಫರೆನ್ಸ್ ಬಿಟ್ವೀನ್ ದ ಆಕ್ಚುಯಲ್ ಸೈಜ್ ಅಂಡ್ ಇಟ್ ಇಸ್ ಕರಸ್ಪಾಂಡಿಂಗ್ ಬೇಸಿಕ್ ಸೈಜ್? ಆನ್ಸರ್ ನೋಡೋಣ. ಡಿವಿಯೇಷನ್ಸ್, ಆಕ್ಚುಯಲ್ ಡಿವಿಯೇಷನ್ಸ್, ಅಪ್ಪರ್ ಡಿವಿಯೇಷನ್, ಲೋವರ್ ಡಿವಿಯೇಷನ್. ಈಗ ಮೆಜರ್ ಮಾಡ್ತಾ ಇದ್ದೀರಾ, ಒಂದು ಸೈಜ್ ತೋರಿಸ್ತಾ ಇದೆ, ಆಕ್ಚುಯಲ್ ಸೈಜ್ ತೋರಿಸ್ತಾ ಇದೆ. ಅದನ್ನ ಬೇಸಿಕ್ ಸೈಜ್ಗೆ ಕಂಪೇರ್ ಮಾಡಿದಾಗ ಅದನ್ನ ಎಂತ ಡಿವಿಯೇಷನ್ಸ್ ಅಂತ ಕರಿತೀವಿ? ವೆರಿ ಗುಡ್. 3 ಡಿವಿಯೇಷನ್ ಹೇಳಿದ್ನಲ್ಲ, that is called actual deviation. B is the correct answer. B is the correct answer. So then another one multiple choice question. What is the smaller of the two limits of size? Two limit size ge smaller size na enanta karitivi? Maximum limit size, minimum limit size, actual size, limit of size anta karitivi. This is called minimum limit size. Smaller, ಎರಡು ಲಿಮಿಟ್ ಅಲ್ಲಿ ಸ್ಮಾಲರ್ ಯಾವುದು? That is called minimum limit size. What is the algebraic difference between a size to its corresponding basic size? So it is important. That is actual deviations, upper deviations, lower deviations, body deviations. So this is called what? Corresponding basic size irtakkanta difference, algebraic difference.
ಸೈಜು ಮತ್ತೆ ಬೇಸಿಕ್ ಸೈಜ್, ದಟ್ ಈಸ್ ಕಾಲ್ಡ್ ಡಿವಿಯೇಷನ್. ಎಸ್, ಡಿ ಇಸ್ ದ ಕರೆಕ್ಟ್ ಆನ್ಸರ್. ವಾಟ್ ಈಸ್ ದ ಅಪ್ಪರ್ ಲಿಮಿಟ್ ಆಫ್ ದ ಕಾಂಪೊನೆಂಟ್ ಸೈಜ್? ಇಲ್ಲಿ ಒಂದು ನಂಬರ್ ಬರ್ತದೆ ನಿಮಗೆ 20 ಪ್ಲಸ್ 0.008 ಮೈನಸ್ 0.005. ಇದರಲ್ಲಿ ಅಪ್ಪರ್ ಲಿಮಿಟ್ ಯಾವುದು, ಅಪ್ಪರ್ ಲಿಮಿಟ್ ಸೈಜ್ ಯಾವುದು ಅಂತ ಕೇಳ್ತಾ ಇದ್ದಾನೆ. ಹಿಂದೆ ಅಪ್ಪರ್ ಡಿವಿಯೇಷನ್ಸ್ ಕೇಳ್ದ, ಅವಾಗ ಪ್ಲಸ್ 0.008 ಅಂತ ಹೇಳ್ಬಿಟ್ರೆ ಸೇಮ್ ನಂಬರ್ಗೆ. ಆದರೆ ಇಲ್ಲಿ ನೋಡೋಣ, ಇಲ್ಲಿ ಯಾವುದು ವಿಚ್ ಇಸ್ ಕರೆಕ್ಟ್? ಅಪ್ಪರ್ ಲಿಮಿಟ್ ಸೈಜ್ ದಟ್ ಈಸ್ 20.008 is the maximum limit size. That means D is the correct answer. Upper limit 20.008. Which term indicates the difference between maximum limit size and minimum limit size? Maximum limit size ಮತ್ತೆ minimum limit size ಡಿಫ್ರೆನ್ಸ್ ಅನ್ನು ಯಾವ ಟರ್ಮ್ ಇಂದ ನಾವು ಇಂಡಿಕೇಟ್ ಮಾಡ್ತೀವಿ? ಕಾಲೇಜ್ ನೆನಪತ್ತಲ್ಲ, ಟಾಲರೆನ್ಸ್. ನೋಡೋಣ ಆನ್ಸರ್ ಇದೆಯಾ ಹಾಗೆ. ಡಿವಿಯೇಷನ್, ಟಾಲರೆನ್ಸ್, actual size, upper deviation, which is correct? Your answer? Yes, tolerance is the correct. B is the correct answer. What is the lower limit of size if dimension is stated as? ಇಲ್ಲಿ ನಿಮಗೆ ಒಂದು ಚಿತ್ರ ಬಂದಿದೆ. ಆ ನಂಬರೇ ಬೇರೆ, ಈ ನಂಬರೇ ಬೇರೆ. ಇಲ್ಲಿ ನೋಡಿ 25 ಕೊಟ್ಟಿದ್ದಾನೆ. ಅಪ್ಪರ್ ಡಿವಿಯೇಷನ್ಸ್ ಬಂದು 0.021, ಲೋವರ್ ಡಿವಿಯೇಷನ್ಸ್ ಬಂದು 0.00. ಮ್ಯಾಕ್ಸಿಮಮ್ ಲಿಮಿಟ್ ಬಂದು 25.021, ಮಿನಿಮಮ್ ಸೈಜ್ ಬಂದು 25 mm. ಇದರ ಹೋಲ್ ಆರ್ ಸಾಫ್ಟ್, ದ ಡಯಾಮೀಟರ್. ಇಲ್ಲಿ ಲೋವರ್ ಲಿಮಿಟ್ ಸೈಜ್ ಅಂತ ಹೇಳ್ತಾರೆ. ಸೊ ಆನ್ಸರ್ ನೋಡೋಣ. 24.85, 24.75, 25 ಅಂಡ್ 25.021 ಅಂತ ಇದೆ. ವಿಚ್ ಇಸ್ ಕರೆಕ್ಟ್? ಲೋವರ್ ಲಿಮಿಟ್ ಸೈಜ್ ಅಂದರೆ ಸೊ ದಟ್ ಈಸ್ 25. ಅತ್ಯಂತ ಕಡಿಮೆ ಮಾಡಲಿಕ್ಕಾಗೋದು. That is 25. C is the correct answer. What is the algebraic difference between the actual size and corresponding to basic size? Answer ನೋಡೋಣ. Deviations, tolerance, actual deviations, upper deviations. Correct one is C, actual deviations ಅಂತ ನಾವು ಕರಿತೀವಿ. I think this is the repeated questions. So what is the maximum limit of size if the basic size of the hole is 25 mm and the deviations is plus or minus 0.2 mm? ಇದನ್ನು ನಾನು ನಿಮಗೆ ಹಿಂದೆ ಹೇಳಿದ್ದೀನಿ. ಸೊ ಈ ರೀತಿ ಪ್ರಶ್ನೆಗಳು ನಿಮಗೆ ಬರುತ್ತೆ. ಮ್ಯಾಕ್ಸಿಮಮ್ ಲಿಮಿಟ್ ಸೈಜ್ ಎಷ್ಟು? ಆನ್ಸರ್ ನೋಡೋಣ. 25.2, 24.8, 25.02, 24.08 ವಿಚ್ ಇಸ್ ಕರೆಕ್ಟ್. ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು ಇದರಲ್ಲಿ? ಇಲ್ಲಿ ಬೇಸಿಕ್ ಸೈಜು 25, ಡಿವಿಯೇಷನ್ಸು ಪ್ಲಸ್ ಆರ್ ಮೈನಸ್ 0.2. ಅರ್ಥ ಆಯ್ತಾ? ಸೊ ಇದರಲ್ಲಿ ಮ್ಯಾಕ್ಸಿಮಮ್ ಲಿಮಿಟ್ ಸೈಜ್ ಏನು? 25.2 mm. ಎ ಇಸ್ ದ ಕರೆಕ್ಟ್ ಆನ್ಸರ್. ವಾಟ್ ಈಸ್ ದ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜ್ ಆನ್ ಡ್ರಾಯಿಂಗ್? ಇಲ್ಲೊಂದು ಡ್ರಾಯಿಂಗ್, ಇದರಲ್ಲಿ ಒಂದು ಕಾಂಪೊನೆಂಟ್ ಕೊಟ್ಟಿದ್ದಾನೆ. ಇಲ್ಲಿ ಎರಡೂ ಮೈನಸ್ ಇದೆ. ಒಂದು -012 ಇದೆ, ಇನ್ನೊಂದು -0.21 ಇದೆ. ಇದರಲ್ಲಿ ಮ್ಯಾಕ್ಸಿಮಮ್ ಲಿಮಿಟ್ ಸೈಜ್ ಈಗ 20.012 ಇಂದ ನೀವೇನು ಮಾಡಬೇಕು? ಎರಡೂ ಮೈನಸ್ ಇರೋದ್ರೆ 20 ಬೇಸಿಕ್ ಸೈಜ್ ಇಂದ ಮೈನಸ್ ಮಾಡಬೇಕು. ಆ ಮೈನಸ್ ಮಾಡಿದಾಗ ದೊಡ್ಡ ಸೈಜ್ ಯಾವ್ದು ಬರುತ್ತೆ ಅದೇ ಮ್ಯಾಕ್ಸಿಮಮ್ ಸೈಜ್. ಈಗ 19.988 ಅಂತ ಇದೆ, ಇನ್ನೊಂದು 19.979 ಇದೆ, 20.012 ಇದೆ, 20.021 ಇದೆ. ಇಲ್ಲಿ 20 ಕ್ರಾಸೇ ಆಗಲ್ಲ, ಯಾಕಂದ್ರೆ ಎರಡೂ ಮೈನಸ್ ಇದೆ ಡಿವಿಯೇಷನ್ಸ್ ಕೊಟ್ಟಿರ್ತಕ್ಕಂಥದ್ದು, ಅಪ್ಪರ್ ಅಂಡ್ ಲೋವರ್. ಹಾಗಾಗಿ ಮ್ಯಾಕ್ಸಿಮಮ್ ಲಿಮಿಟ್ ಸೈಜ್ ತುಂಬಾ ಜಾಸ್ತಿ ಅಂದ್ರೆ ಎಷ್ಟು ಮಾಡ್ಬೋದು? ಸೊ ದಟ್ ಈಸ್ 19.988. ಎ ಇಸ್ ದ ಕರೆಕ್ಟ್ ಆನ್ಸರ್. ಇನ್ನೊಂದು ಪ್ರಶ್ನೆ, ವಾಟ್ ಈಸ್ ಮಾರ್ಕ್ಡ್ ಆಸ್ ಎಕ್ಸ್ ಇನ್ ಅ ಹೋಲ್ ಬೇಸಿಕ್ ಸಿಸ್ಟಮ್? ಇದು ಒಂದು ಹೋಲ್ ಬೇಸಿಕ್ ಸಿಸ್ಟಮ್. ಇದರಲ್ಲಿ ಎಕ್ಸ್ ಅಂತ ಮಾರ್ಕ್ ಮಾಡಿದ್ದಾರೆ. ಸೊ ಎಕ್ಸ್ ಅಂತ ಮಾರ್ಕ್ ಮಾಡಿದ್ದಾರೆ. ಸೊ ದಿಸ್ ಇಸ್ ಮಿನಿಮಮ್ ಹೋಲ್, ಮ್ಯಾಕ್ಸಿಮಮ್ ಹೋಲ್ ಅಂತ ಇದೆ. ಸೊ ಈ ಎಕ್ಸ್ ಏನಿದೆ ನೋಡೋಣ. ಟಾಲರೆನ್ಸಾ, ಮ್ಯಾಕ್ಸಿಮಮ್ ಡಯಾನಾ, ಲೋವರ್ ಡಿವಿಯೇಷನ್ಸಾ, ಅಪ್ಪರ್ ಡಿವಿಯೇಷನ್ಸ್? ವಾಟ್ ಈಸ್ ದಿಸ್? ದಿಸ್ ಇಸ್ ಕಾಲ್ಡ್ ಟಾಲರೆನ್ಸ್. The difference between maximum limit size and minimum limit size is called tolerance. ಇಲ್ಲಿ ಮ್ಯಾಕ್ಸಿಮಮ್ ಲಿಮಿಟ್ ಸೈಜ್ ಹೋಲ್ ಮತ್ತೆ ಮಿನಿಮಮ್ ಲಿಮಿಟ್ ಸೈಜ್ಗೆ ಇರ್ತಕ್ಕಂಥ ಡಿಫ್ರೆನ್ಸ್ ಏನಿದೆ ಅದನ್ನು ನಾವೇನಂತ ಕರಿತೀವಿ? ಟಾಲರೆನ್ಸ್ ಅಂತ ಕರಿತೀವಿ. ಎ ಇಸ್ ದ ಕರೆಕ್ಟ್ ಆನ್ಸರ್. ಅನದರ್ ಇನ್ನೊಂದು MCQ ಕ್ವಶನ್ಸ್. ವಾಟ್ ಈಸ್ ದ ಲೋವರ್ ಲಿಮಿಟ್ ಆಫ್ ಸೈಜ್ ಇನ್ ಡೈಮೆನ್ಷನ್ಸ್? ಇಲ್ಲಿ ಒಂದು ಡೈಮೆನ್ಷನ್ ಕೊಟ್ಟಿದ್ದಾರೆ. ಇಲ್ಲಿ 2 ಪ್ಲಸ್ ಇದೆ. ಬೇಸಿಕ್ ಸೈಜ್ 20 ಇದೆ,
ಅಪ್ಪರ್ ಲೋವರ್ ಎರಡು ಪ್ಲಸ್ ಇದೆ. ಈಗ ಲೋವರ್ ಲಿಮಿಟ್ ಈಗ ಪ್ಲಸ್ 0.28 ಪ್ಲಸ್ 0.07. ಈಗ ಪ್ಲಸ್ ಮಾಡಿದ್ರೆ 20.028 ಆಯಿತು. ಇನ್ನೊಂದು ಪ್ಲಸ್ ಮಾಡಿದ್ರೆ 20.007 ಆಯಿತು. ಹಾಗಾಗಿ ಕಡಿಮೆ ಸೈಜ್ ಯಾವುದಿಲ್ಲಿ 20.007 20.28. ಸೊ ಯಾವುದು ಲೋವರ್ ಲಿಮಿಟ್? ಆನ್ಸರ್ ನೋಡೋಣ. 19.988 20.028 20.007 19.979. The correct one is 20.007 is the lower limit size. ಕಡಿಮೆ ಅಂದರೆ ಅಷ್ಟು ಮಾಡ್ಬೋದು. ಈ ಒಂದು ಡೈಮೆನ್ಷನ್ ಅನ್ನು ನಿಮಗೆ ಡ್ರಾಯಿಂಗ್ ಅಲ್ಲಿ ಕೊಡ್ತಾರೆ. ವಾಟ್ ಈಸ್ ದ ಲೋವರ್ ಲಿಮಿಟ್ ಆಫ್ ಸೈಜ್ ಇಫ್ ಡೈಮೆನ್ಷನ್ ಇಸ್ ಸ್ಟೇಟೆಡ್ ಆಸ್ ಡ್ರಾಯಿಂಗ್? ಈ ಡೈಮೆನ್ಷನ್ಸ್ ಇಲ್ಲಿ ಕೊಟ್ಟಿದ್ದಾನೆ. ಇಲ್ಲಿ ಡಯಾ 25, ಇಲ್ಲಿ ಒಂದು ಪ್ಲಸ್ ಆರ್ ಮೈನಸ್ ಇಲ್ಲ. ಇಲ್ಲಿ ಮಕ್ಕಳೇ ಕರೆಕ್ಟಾಗಿ ನೋಡ್ಕೋಬೇಕು. ಪ್ಲಸ್ 0.02 ಇನ್ನೊಂದು ಮೈನಸ್ 00. ಹಾಗಾಗಿ ಇಲ್ಲಿ ಬೇಸಿಕ್ ಸೈಜ್ ಡಯಾಮೀಟರ್ 20. ಈ ಕಾಂಪೊನೆಂಟ್ ನೀವು ಪ್ಲಸ್ ಎಷ್ಟು ಮಾಡ್ಬೋದು ಅಂದರೆ 0.021 25.021 ಮಾಡ್ಬೋದು. ಮಿನಿಮಮ್ ಎಷ್ಟು ಮಾಡಬೇಕು ಅಂದರೆ ಮಿನಿಮಮ್ ಮೈನಸ್ 25 00 ಮೈನಸ್ ಮಾಡಿದ್ರೆ 25 ಮಿನಿಮಮ್ ಡೈಮೆನ್ಷನ್ಸ್ ಇಲ್ಲಿ. ಸೊ ದಟ್ ಈಸ್ ದ ಲೋವರ್ ಲಿಮಿಟ್ ಸೈಜ್. ನೋಡೋಣ ನಿಮ್ಮ ಆನ್ಸರ್ ಸರಿನಾ ಹೇಗೆ. ಸೊ 24.85 24.75 25 mm 25.021 ಅಂದರೆ ಮಿನಿಮಮ್ ಲಿಮಿಟ್ ಎಷ್ಟಿಲ್ಲಿ? ದಟ್ ಈಸ್ 25 mm. ನಿಮ್ಮ ಆನ್ಸರ್ ಸರಿ ಇದೆಯಾ ನೋಡೋಣ. ಎಸ್, ಸಿ ಇಸ್ ದ ಕರೆಕ್ಟ್ ಆನ್ಸರ್. 25 mm is the correct answer. Another, what is the extreme permeable sizes within which the operator is expected to make the component? ಅದನ್ನು ಏನಂತ ಕರಿತೀವಿ? ಬೇಸಿಕ್ ಸೈಜ್, ಆಕ್ಚುಯಲ್ ಸೈಜ್, ನಾಮಿನಲ್ ಸೈಜ್, ಲಿಮಿಟ್ ಆಫ್ ಸೈಜ್. ಆಪರೇಟರ್ ಆ ಸೈಜ್ ಒಳಗಡೆ ಒಂದು ಕಾಂಪೊನೆಂಟ್ ಅನ್ನ ಫಿನಿಶ್ ಮಾಡಬೇಕು. ಅದನ್ನ ಏನಂತ ಕರಿತೀವಿ? ದಟ್ ಈಸ್ ಕಾಲ್ಡ್ ವಾಟ್? ಲಿಮಿಟ್ ಆಫ್ ಸೈಜ್ ಅಂತ ಕರಿತೀವಿ. ಪರ್ಮಿಷನ್ಸ್ ಕೊಟ್ಟಿರೋದು ಪರ್ಮಿಜಿಯಬಲ್ ಸೈಜಸ್, ದಟ್ ಈಸ್ ಕಾಲ್ಡ್ ಲಿಮಿಟ್ ಆಫ್ ಸೈಜಸ್. ದಟ್ ಈಸ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ವಾಟ್ ಈಸ್ ದ ಸೈಜ್ ಆಫ್ ದ ಕಾಂಪೊನೆಂಟ್ ಬೈ ಆಕ್ಚುಯಲ್ ಮೆಜರ್ಮೆಂಟ್ ಆಫ್ಟರ್ ಇಟ್ ಈಸ್ ಮ್ಯಾನುಫ್ಯಾಕ್ಚರ್ಡ್? ದ ಸೈಜ್ ಆಸ್ ಕಾರ್ಡ್. ಈಗ ಆಕ್ಚುಯಲ್ ಇದನ್ನ ಮ್ಯಾನುಫ್ಯಾಕ್ಚರ್ಡ್ ಫಿನಿಶ್ ಮಾಡಿದೀವಿ, ಇದನ್ನ ಈಗ ನಾನು ಮೆಜರ್ ಮಾಡ್ತಾ ಇದ್ದೀನಿ. ಈ ಸೈಜ್ ಏನು ನೋಡೋಣ. ಇಲ್ಲಿ ಲಿಮಿಟ್ ಸೈಜ್, ಆಕ್ಚುಯಲ್ ಸೈಜ್, ಮ್ಯಾಕ್ಸಿಮಮ್ ಸೈಜ್, ಮಿನಿಮಮ್ ಸೈಜ್. ಸೊ ಈ ಆಕ್ಚುಯಲ್ ಆಗಿ ನಾನು ಮೆಜರ್ ಫಿನಿಶ್ ಆದ್ಮೇಲೆ ನಾನು ಮೆಜರ್ ಏನು ಮಾಡ್ತಾ ಇದ್ದೀನಿ? ನನಗೆ ಏನು ತೋರಿಸ್ತಾ ಇದೆ ಇನ್ಸ್ಟ್ರೂಮೆಂಟ್? ಕ್ಯಾಲಿಪರ್, ವರ್ನಿಯರ್ ಕ್ಯಾಲಿಪರ್ ಅಥವಾ ಮೈಕ್ರೋಮೀಟರ್. ದಟ್ ಸೈಜ್ ಇಸ್ ಕಾಲ್ಡ್ ಆಕ್ಚುಯಲ್ ಸೈಜ್. ಆನ್ಸರ್ ನೋಡೋಣ. ಎಸ್, ಬಿ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲೊಂದು ಫಿಗರ್ ಇದೆ ಮಕ್ಕಳೇ. ಈ ಫಿಗರ್ನಲ್ಲಿ ಒಂದು ಕಾಂಪೊನೆಂಟ್, ಒಂದು ಓಲು ಕಾಂಪೊನೆಂಟ್ ಇದೆ. ಡಯಾ 20 ಇದೆ ಇದರದ್ದು ಓಲ್ದು. ನಿಮಗೆ ಮ್ಯಾಕ್ಸಿಮಮ್ ಪ್ಲಸ್ 0.021 ಕೊಟ್ಟಿದ್ದೀನಿ ಅಪ್ಪರ್ ಡಿವಿಯೇಷನ್ಸ್. ಲೋವರ್ ಡಿವಿಯೇಷನ್ ಬಂದು 0.000 ಇದೆ. ಹಾಗಾಗಿ ಇಲ್ಲಿ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು ಮಾಡ್ಬೋದು ನೀವು? 20ಗೆ ಪ್ಲಸ್ ಮಾಡಿದ್ರೆ 20.021 ಮಾಡಿ. ಮಿನಿಮಮ್ 00 ಇರೋದ್ರಿಂದ ಮೈನಸ್ ಮಾಡಿದ್ರೆ 20 mm ಬರುತ್ತೆ. ಹಾಗಾಗಿ ಇಲ್ಲಿ ಒಂದಷ್ಟು ಕಾಂಪೊನೆಂಟ್ ಅನ್ನ ಕೊಟ್ಟಿದ್ದಾನೆ ಎ ಇಂದ ಜಿ ವರೆಗೆ. ಎಲ್ಲ ಇಲ್ಲಿ ಒಂದು 3 4 5 6 7 ಜನ ಆಪರೇಟರ್ ಕೆಲಸ ಮಾಡಿದ್ದಾರೆ, 7 ಜನ ಟ್ರೈನೀಸ್ ಕೆಲಸ ಮಾಡಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಡೈಮೆನ್ಷನ್ಸ್ಗೆ ಫಿನಿಶ್ ಮಾಡಿದ್ದಾರೆ. ಆದರೆ ಈ ಒಂದು ಡೈಮೆನ್ಷನ್ ಲಿಮಿಟ್ ಸಿಸ್ಟಮ್ನಲ್ಲಿ ಇಲ್ಲಿ ಅಕ್ಸೆಪ್ಟ್ ಯಾವ್ಯಾವುದು ನೋಡಿ? ಇದು ಅಕ್ಸೆಪ್ಟ್ ಇಲ್ಲ. ಯಾಕಂದ್ರೆ 20.021 ಮಾತ್ರ ಮಾಡ್ಬೋದು ನಾವು. ಇದು ಇದೆ 03 ಇದೆ, ಇದು 05 ಇದೆ. ಏನು ರಿಜೆಕ್ಟು, ಬಿನೂ ರಿಜೆಕ್ಟು. ನೋಡಿ ಇದು ಅಕ್ಸೆಪ್ಟ್ 20.01 ಮಾಡ್ಬೋದು. ಸೊ 19.97 20ಗಿಂತ ಕೆಳಗಡೆ ಇಳಿಯುವಾಗೇ ಇಲ್ಲ. ಇದು 19.99 ಇಲ್ಲವೇ ಇಲ್ಲ. 20.02 ಇದು ಮಾಡ್ಬೋದು, 21 20ಗಿಂತ ಇಳಿಯುವಾಗೇ ಇಲ್ಲ. ಹಾಗಾದ್ರೆ ಇಲ್ಲಿ ಎರಡು ಅಕ್ಸೆಪ್ಟ್. ಇನ್ನು 5 ಕಾಂಪೊನೆಂಟ್ ಏನಾಯ್ತು? ರಿಜೆಕ್ಟ್ ಆಯಿತು. ಅಲ್ಲಿಗೆ ವಿಚ್ ಇಸ್ ಕರೆಕ್ಟ್? ಅಕ್ಸೆಪ್ಟಬಲ್ ಸೈಜ್ ಯಾವುದು ಇಲ್ಲಿ? ಸೊ ದಟ್ ಈಸ್ ಕಾಂಪೊನೆಂಟ್ ಸಿ. ಇದೊಂದು ಕಾಂಪೊನೆಂಟು ಮತ್ತೆ ಕಾಂಪೊನೆಂಟ್ ಎಫ್, ಇವೆರಡೇ ಅಕ್ಸೆಪ್ಟಬಲ್. ಸೊ ದಿಸ್ ಆರ್ ಆಲ್ ದ ಅಪ್ಲಿಕೇಶನ್ಸ್ ಕ್ವಶನ್ಸ್. ಸೊ ಈ ರೀತಿ ಮಕ್ಕಳೇ ನಿಮಗೆ ಟೆಸ್ಟ್ನಲ್ಲಿ, ಎಕ್ಸಾಮ್ಸ್ನಲ್ಲಿ ಪ್ರಶ್ನೆಗಳು ಬರ್ತವೆ. ದಿಸ್ ಇಸ್ ದ ಇಂಪಾರ್ಟೆಂಟ್ ಚಾಪ್ಟರ್. ಇದು ನಿಮಗೆ ನಿಮಿ ಫಸ್ಟ್ ಇಯರ್ ಫಿಟ್ಟರ್ ಟ್ರೇಡ್ ಥಿಯರಿ. ಸಾಮಾನ್ಯವಾಗಿ ಎಲ್ಲ ಮೆಕ್ಯಾನಿಕಲ್ ಟ್ರೇಡ್ಸ್ನಲ್ಲಿ ಈ ಒಂದು ಪ್ರಶ್ನೆ ಇರುತ್ತೆ. ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಧನ್ಯವಾದಗಳು ಮಕ್ಕಳೇ. ಇದಕ್ಕೆ ಸಂಬಂಧಪಟ್ಟಂಥ ಅಸೈನ್ಮೆಂಟ್ಸ್ ಎಲ್ಲವನ್ನು ಮಾಡಿ ಕೊಟ್ಟಿದ್ದೀನಿ, ನೋಟ್ಸ್ ಕೊಟ್ಟಿದ್ದೀನಿ. ಅದನ್ನು ಕೂಡ ನಿಮ್ಮ ನೋಟ್ಸ್ನಲ್ಲಿ ಬರೀರಿ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ಕ್ಲಾಸ್ನಲ್ಲಿ ಡಿಫರೆಂಟ್ ಕ್ಲಾಸಸ್ ಆಫ್ ಫಿಟ್ ಅನ್ನು
ನೋಡೋಣ. ಯಾವ್ಯಾವ ಥರ ಫಿಟ್ಸ್ ಇದೆ ಅದನ್ನು ನೋಡೋಣ ನಾಳಿನ ತರಗತಿಯಲ್ಲಿ.